ಚದುರಂಗ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ ಪರಮೇಶ್. ನೋಡಿ, ಎಲ್ಲವೂ ಉಚಿತ, ಎಲ್ಲರಿಗೂ ಉಚಿತ ಅಂತ ಹೇಳಿ ಗ್ಯಾರಂಟಿ ಕಾರ್ಡ್ ಅನ್ನ ತೋರಿಸಿ ಅಧಿಕಾರಕ್ಕೆ ಬಂದಂತಹ ಸರ್ಕಾರ ಇದೀಗ ಅಲ್ಲಿ ಫಿಲ್ಟರ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅಂದ್ರೆ ಇವಾಗ ಪರಿಷ್ಕರಣೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಯಾವುದೇ ಮುಲಾಜಿಲ್ದಲೆ ಏನೂ ಇಲ್ದಲೆ ಎಲ್ಲರಿಗೂ ಉಚಿತ ಅಂತ ಹೇಳಿ ಇದೀಗ ಅದಕ್ಕೆ ಬ್ರೇಕ್ ಅನ್ನು ಹಾಕೋದಕ್ಕೆ ಹೋಗ್ತಾ ಇದೆ. ಮೊದಲಿಗೆ ಗೃಹಲಕ್ಷ್ಮಿಯಲ್ಲಿ ಫಿಲ್ಟರ್ ಮಾಡೋದಕ್ಕೆ ನೋಡಿದ್ರು, ಇದೀಗ ಗೃಹ ಜ್ಯೋತಿಯಲ್ಲೂ ಕೂಡ ಫಿಲ್ಟರ್ ಮಾಡೋದಕ್ಕೆ ನೋಡ್ತಿದ್ದಾರೆ. ಆದ್ರೆ ಆ ಫಿಲ್ಟರ್ ಯಾವ ರೀತಿಯಾಗಿ ಆಗ್ತಾ ಇದೆ, ದಾಖಲೆಗಳನ್ನ ತೋರಿಸಿ ಅಂತ ಹೇಳ್ತಿದ್ದಾರೆ. ನೀವು ಬೇರೆ ಬೇರೆ ದಾಖಲೆಗಳನ್ನ ತೋರಿಸಿ ಅಂದಿದ್ರೆ ಯಾರು ಈ ರೀತಿಯಾಗಿ ಮಾತನಾಡ್ತಿರ್ಲಿಲ್ಲ. ನೀವು ಕೇಳ್ತಾ ಇರುವಂತದ್ದು ಅಲ್ಲಿ ಜಾತಿ ಪ್ರಮಾಣ ಪತ್ರವನ್ನ ಕೇಳ್ತಿದ್ದೀರಿ. ಆಧಾರ್ ಕಾರ್ಡ್ ಕೇಳಿದ್ರೆ ಓಕೆ, ಅದನ್ನ ಕೊಡೋಣ. ವೋಟರ್ ಐಡಿ ಕಾರ್ಡ್ ಕೇಳಿದ್ರೆ ಓಕೆ, ಅದನ್ನೂ ಕೂಡ ತೋರಿಸೋಣ. ಆದ್ರೆ ಜಾತಿ ಪ್ರಮಾಣ ಪತ್ರವನ್ನ ನಾವ್ ಯಾಕೆ ತೋರಿಸ್ಬೇಕು? ಅದನ್ನ ಕೇಳುವಂತ ಹಕ್ಕು ರಾಜ್ಯ ಸರ್ಕಾರಕ್ಕೆ ಯಾಕಿದೆ? ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಅಂತ ಮಾಡಿದಂತ ಗ್ಯಾರಂಟಿ ಸ್ಕೀಮ್ಗಳು ಅವ್ರಿಗೆ ಸಿಗ್ಬೇಕಾಗಿತ್ತು. ಆದ್ರೆ ಯಾರಿಗೆ ಕೊಡುವಂತ ನಿರ್ಧಾರವನ್ನ ಮಾಡಿ ರಾಜ್ಯ ಸರ್ಕಾರ ಇದೀಗ ಜಾತಿ ಪ್ರಮಾಣ ಪತ್ರವನ್ನ ಕೇಳ್ತಾ ಇದೆ ಅನ್ನುವಂತಹ ಪ್ರಶ್ನೆ. ಮತ್ತೊಂದ್ ಕಡೆನಲ್ಲಿ ಇಷ್ಟು ದಿನ ವಿರೋಧ ಪಕ್ಷ ಕೇವಲ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅಂತ ಅಷ್ಟೇ ಹೇಳ್ತಾ ಇತ್ತು. ಖಾಲಿಯಾಗಿದೆ, ಹಣ ಇಲ್ಲ, ಹಣದ ಕೊರತೆ ಇದೆ, ಹಾಗಾಗಿ ಪರಿಷ್ಕರಣೆ ಮುಂದಾಗ್ತಾ ಇದೆ ಅಂತ. ಅದರ ಜೊತೆಯಲ್ಲಿ ಗ್ಯಾರಂಟಿ ಸ್ಕೀಮ್ಗಳನ್ನ ಪರಿಷ್ಕರಣೆ ಮಾಡಲೇಬೇಕು ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಇವಾಗ ಪರಿಷ್ಕರಣೆ ಮಾಡೋದು ಓಕೆ, ಆದ್ರೆ ಇಲ್ಲಿ ನೀವು ಜಾತಿ ಪ್ರಮಾಣ ಪತ್ರವನ್ನ ಯಾಕೆ ಕೇಳ್ತಿದ್ದೀರಾ ಅಂತ ವಿರೋಧ ಪಕ್ಷದವರು ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಏನಾಗ್ತಾ ಇದೆ, ಯಾಕೆ ರೀತಿಯಾಗಿ ಮಾಡ್ತಾ ಇರುವಂತದ್ದು, ಇದರ ಹಿಂದಿನ ನಿರ್ಧಾರವೇನು, ಈ ಎಲ್ಲಾ ವಿಚಾರಗಳ ಬಗ್ಗೆ ಇಂದಿನ ಚರ್ಚಾ ಕಾರ್ಯಕ್ರಮದಲ್ಲಿ ಅಂದ್ರೆ ನನ್ನ ಜೊತೆ ಒಬ್ರು ಗೆಸ್ಟ್ ಕೂಡ ಜಾಯಿನ್ ಆಗ್ತಾರೆ. ಸವಿಸ್ತೃತವಾಗಿ ರಾಜ್ಯ ಸರ್ಕಾರದ ಆದಾಯ ಎಷ್ಟು, ಯಾವ್ಯಾವುದಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದೆ, ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಗ್ಯಾರಂಟಿ ಜಾತಿ ಪಾಲಿಟಿಕ್ಸ್. ಉಚಿತ ವಿದ್ಯುತ್ ಪಡಿತಾ ಇರೋರಿಗೆ ಗ್ಯಾರಂಟಿ ಶಾಕ್ ಎದುರಾಗಿದೆ. ಗೃಹಲಕ್ಷ್ಮಿ ಸರ್ಜರಿ ಹೊತ್ತಲ್ಲೇ ಗೃಹ ಜ್ಯೋತಿಗೂ ಆಪರೇಷನ್ ಅನ್ನ ಮಾಡಲಾಗ್ತಾ ಇದೆ. ಇಂದಿನಿಂದ ಗೃಹ ಜ್ಯೋತಿ ಗ್ಯಾರಂಟಿಗೆ ಫಿಲ್ಟರ್ ಕಾರ್ಯ ಅಧಿಕೃತವಾಗಿ ಆರಂಭ ಆಗಿದೆ. ಫಲಾನುಭವಿಗಳು ಯಾರೆಲ್ಲ ಇದ್ರು ಮರುಪರಿಶೀಲನೆ ಕಾರ್ಯ ಆರಂಭ ಆಗಿರುವಂತದ್ದು. ಮೀಟರ್ ರೀಡರ್ ಮೂಲಕ ಸ್ಥಳದಲ್ಲಿಯೇ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಅದರ ಜೊತೆಯಲ್ಲಿ ವೋಟರ್ ಐಡಿ, ಪಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರ, ನನಗೆ ಅಂದ್ರೆ ಬಾಡಿಗೆ ಇದ್ರೆ ಆ ಬಾಡಿಗೆ ಇರುವಂತಹ ಪತ್ರ, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರ. ಪರ್ಟಿಕ್ಯುಲರ್ ಆಗಿ ಇಲ್ಲಿ ಜಾತಿ ಪ್ರಮಾಣ ಪತ್ರವನ್ನ ಕೇಳ್ತಾ ಇರುವಂತದ್ದು ಯಾಕೆ ಅನ್ನುವಂಥ ಪ್ರಶ್ನೆ. ಬೇರೆ ಯಾವ ದಾಖಲೆಗಳನ್ನ ಕೇಳಿದ್ರು ಕೂಡ ಇಲ್ಲಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರಲಿಲ್ಲ. ಆದ್ರೆ ಇವ್ರು ಕೇಳ್ತಾ ಇರುವಂತದ್ದು ಜಾತಿ ಪ್ರಮಾಣ ಪತ್ರ. ಯಾಕಂತಂದ್ರೆ ಆಧಾರ್ ಕಾರ್ಡ್ ಕೇಳ್ತೀರಾ, ಹೌದು, ನ್ಯಾಷನಾಲಿಟಿ ಯಾವ್ದಂತ ಗೊತ್ತಾಗಬೇಕು, ಎಲ್ಲಿ ಅವ್ರಂತ ಗೊತ್ತಾಗಬೇಕು, ಅವ್ರು ಭಾರತದವರ, ಅದರಲ್ಲೂ ಕೂಡ ಕರ್ನಾಟಕದವರ ಅನ್ನೋದು ಗೊತ್ತಾಗಬೇಕು ಅಂದ್ರೆ ನೀವು ಆಧಾರ್ ಕಾರ್ಡ್ ಕೇಳ್ತೀರಾ. ಅದರ ಜೊತೆಯಲ್ಲಿ ವೋಟರ್ ಐಡಿಯನ್ನ ಕೇಳ್ತೀರಾ, ನಿಮ್ಗೂ ಕೂಡ ಬೇಕಾಗುತ್ತೆ ವೋಟರ್ ಐಡಿ. ಯಾಕಂತಂದ್ರೆ ಒಂದು ಮತ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಕೂಡ ಗೊತ್ತು. ಅದು ಓಕೆ. ಜಾತಿ ಪ್ರಮಾಣ ಪತ್ರ ಯಾಕೆ? ನೀವು ಎಲ್ಲದಕ್ಕೂ ಕೂಡ ಈ ಜಾತಿಯನ್ನ ಲಿಂಕ್ ಮಾಡೋದು ಯಾಕೆ? ನಾವು ಯಾವುದೋ ಒಂದು ಸ್ಕೂಲು ಕಾಲೇಜಲ್ಲಿ ಓದ್ತಾ ಇದ್ದಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಜಾತಿಯನ್ನ ಕೇಳಬಾರ್ದು ಅಂತ ಹೇಳ್ತೀರಾ. ಆದ್ರೆ ಯಾವುದೋ ಒಂದು ಸೌಲಭ್ಯ ಸಿಗ್ಬೇಕು ಅಂದ್ರೆ ಅಲ್ಲಿ ಜಾತಿ ಪ್ರಮಾಣ ಪತ್ರ ಅನ್ನೋದು ಬೇಕು. ಪ್ರೀವಿಯಸ್ ಪರಿಷ್ಕರಣೆ ದಾಖಲೆಗಳಲ್ಲಿ ಸರ್ಕಾರ ಎಡವಟ್ಟನ್ನ ಮಾಡ್ಕೊಳ್ತಾ ಹಾಗಾದ್ರೆ ಗ್ಯಾರಂಟಿ ಸರ್ಜರಿ ಹೆಸರಿನಲ್ಲಿ ಜಾತಿ ಕೇಳಿದೆ ಸರ್ಕಾರ. ಜಾತಿ ಮೇಲೆ ಗ್ಯಾರಂಟಿ ಕೊಡ್ತೀರಾ ಅಂತ ವಿಪಕ್ಷಗಳು ಕಿಡಿಕಾರ್ತಿದ್ದಾರೆ. ಬಡವರಿಗೆ, ಮಧ್ಯಮ ವರ್ಗಕ್ಕೆ ಗ್ಯಾರಂಟಿ ಕೊಡೋದು ಸರಿ, ಆದ್ರೆ ಜಾತಿ ಪ್ರಮಾಣ ಪತ್ರ ಕೇಳ್ತಾ ಇರೋದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಇದೀಗ ಕೇಳ್ತಾ ಇರುವಂಥದ್ದು. ಸರ್ಕಾರದ ಯೋಜನೆಗಳನ್ನ ಜಾತಿ ಲೆಕ್ಕಾಚಾರದಲ್ಲಿ ಕೊಡ್ಲಾಗತ್ತಾ? ಗೃಹ ಜ್ಯೋತಿ ಅಷ್ಟೇ ಅಲ್ಲ, ಅನ್ನಭಾಗ್ಯದಲ್ಲೂ ಕೂಡ ಜಾತಿಯನ್ನ ಕೇಳಲಾಗತ್ತಾ ಅನ್ನುವಂಥ ಪ್ರಶ್ನೆಗೆ ಆಲ್ರೆಡಿ ಹಲವರು ಇದರಿಂದ ವಂಚಿತರಾಗಿದ್ದಾರೆ. ಅಂದ್ರೆ ಇಲ್ಲಿ ಅರ್ಹರೆಷ್ಟಿದ್ದಾರೋ ಅನರ್ಹರೆಷ್ಟಿದ್ದಾರೋ ಅದು ಬೇರೆ ಪ್ರಶ್ನೆ. ಅದಕ್ಕೆ ಈಗ ಆಲ್ರೆಡಿ ಈ ಹಿಂದೆ ಅಂದ್ರೆ ಒಂದು 3-4 ತಿಂಗಳ ಹಿಂದೆ BPL ಕಾರ್ಡ್ ಪರಿಷ್ಕರಣೆಯನ್ನ ರಾಜ್ಯ ಸರ್ಕಾರ ಮಾಡುತ್ತೆ. ಅದು ಸಿದ್ದರಾಮಯ್ಯನವರು ಇದ್ದಂಥ ಒಂದು ಸಮಯದಲ್ಲಿ, ಅವ್ರಿನ್ನೂ ರಾಜೀನಾಮೆಯನ್ನ ಕೊಟ್ಟಿರಲಿಲ್ಲ, ಇನ್ನು ಕೆಳಗಡೆ ಇಳಿದಿರಲಿಲ್ಲ. ಆ ಸಮಯದಲ್ಲೇ BPL ಕಾರ್ಡ್ ಪರಿಷ್ಕರಣೆಗೆ ಸರ್ಕಾರ ಮುಂದಾಗತ್ತೆ. ಯಾಕಂತ ಅಂದ್ರೆ ಯಾವಾಗ ರಾಜ್ಯ ಸರ್ಕಾರ ಈ ಫ್ರೀ ಬೀಸ್ಗಳನ್ನ ಘೋಷಣೆ ಮಾಡುತ್ತೆ, ಅದಾದ ನಂತರ
BPL ಕಾರ್ಡ್ ಸಂಖ್ಯೆಗಳು ಕೂಡ ಜಾಸ್ತಿ ಆಗಿರುತ್ತೆ. ಎಲ್ಲರ ಬಳಿನೂ ಕೂಡ BPL ಕಾರ್ಡ್ಗಳು ಇರುತ್ತೆ. ಹಾಗಾಗಿ ಅರ್ಹರು ಎಷ್ಟಿದ್ದಾರೋ ಅನರ್ಹರು ಕೂಡ ಅಷ್ಟೇ ಪ್ರಮಾಣದಲ್ಲಿ ಇದ್ದಾರೆ ಅನ್ನುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ BPL ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗುವಂಥದ್ದು. ಅದಾಗಿ ಸ್ವಲ್ಪ ದಿನ ಆಗಿದೆ ಅಷ್ಟೇ. ಇನ್ನು ಇದೀಗ ಗ್ಯಾರಂಟಿ ಸ್ಕೀಮ್ಗಳನ್ನ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಬಡ ಕುಟುಂಬಗಳಿಗೆ ಈ ಹಿಂದೆ ಈ ಒಂದು ಯೋಜನೆ ಇತ್ತು, ಅಂದ್ರೆ ಫ್ರೀ ವಿದ್ಯುತ್ ಯೋಜನೆಯನ್ನ ಕೊಡ್ಲಾಗ್ತಾ ಇತ್ತು ಬಡ ಕುಟುಂಬಗಳಿಗೆ. ಅದನ್ನ ಪ್ರಶ್ನಿಸಿತ್ತು ವಿಪಕ್ಷಗಳಿಗೆ ರಾಜ್ಯ ಸರ್ಕಾರದಿಂದ ಇದೀಗ ಕೌಂಟರ್ ಅನ್ನ ಕೊಡ್ಲಾಗಿದೆ. ಭಾಗ್ಯ ಜ್ಯೋತಿ ಹಾಗೂ ಕುಟೀರ ಜ್ಯೋತಿ ಅಡಿ ಉಚಿತವಾಗಿ ವಿದ್ಯುತ್ ಅನ್ನ ಕೊಡ್ಲಾಗ್ತಿತ್ತು. 40 ಯೂನಿಟ್ ಉಚಿತ ವಿದ್ಯುತ್ ಅನ್ನ ರಾಜ್ಯ ಸರ್ಕಾರ ನೀಡ್ತಾ ಇತ್ತು. ಅದರಲ್ಲಿ SC STಗೆ ಕುಟೀರ ಜ್ಯೋತಿ ಯೋಜನೆ ಅಡಿ ಅವ್ರಿಗೆ ಕೊಡ್ಲಾಗ್ತಾ ಇತ್ತು. ಇನ್ನು ಭಾಗ್ಯ ಜ್ಯೋತಿ ಯೋಜನೆ ಅಡಿಯಲ್ಲಿ BPL ಕುಟುಂಬಗಳಿಗೆ ಉಚಿತ ವಿದ್ಯುತ್ ಅನ್ನ ಕೊಡ್ಲಾಗ್ತಾ ಇದೆ. ಎರಡು ಯೋಜನೆ ಗೃಹಲಕ್ಷ್ಮಿಯಲ್ಲಿ ವಿಲೀನಗೊಂಡಿದೆ ಅನ್ನುವಂತ ಮಾಹಿತಿಯನ್ನ ಇದೀಗ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು. ಹಾಗಾಗಿ ಇಲ್ಲಿ ಮತ್ತೊಂದು ನಾವು ಅಂಶವನ್ನ ಗಮನಿಸಬೇಕು. ಅದೇನಂತ ಅಂದ್ರೆ ಬಹಳ ಮುಖ್ಯವಾಗಿ ನಾವು ಅರ್ಹರನ್ನ ಪಟ್ಟಿಯಲ್ಲಿ ಇಟ್ಕೊಳ್ಬೇಕು. ಅಥವಾ ಇವಾಗ ಸರ್ಕಾರ ಏನ್ ಸೌಲಭ್ಯಗಳನ್ನ ಕೊಡ್ತಾ ಇದೆ ಆ ಸೌಲಭ್ಯಗಳು ಅರ್ಹರಿಗಷ್ಟೇ ಹೋಗ್ಬೇಕು ಅಂತ ಅಂದ್ರೆ ಅಲ್ಲಿ ಅನರ್ಹರು ಆಟೋಮೆಟಿಕ್ ಆಗಿ ಡಿಲೀಟ್ ಆಗಬೇಕು. ಒಂದ್ ಕಡೆನಲ್ಲಿ ಇಲ್ಲಿ ಪಾನ್ ಕಾರ್ಡ್ ಅನ್ನ ಕೂಡ ಸರ್ಕಾರ ಕೇಳ್ತಾ ಇದೆ, ಜಾತಿ ಪ್ರಮಾಣ ಪತ್ರವನ್ನ ಕೂಡ ಸರ್ಕಾರ ಕೇಳ್ತಾ ಇರುವಂತದ್ದು. ಸಾಲದ ಸುಳಿಯಲ್ಲಿ ಕರ್ನಾಟಕ ಸರ್ಕಾರ ಸಿಲುಕಿಕೊಂಡಿದೆ. ವಿರೋಧ ಪಕ್ಷಗಳು ಮಾಡ್ತಾ ಇರುವಂತಹ ಒಂದು ಆಕ್ರೋಶ ಅಥವಾ ಅವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಯಲ್ಲಿ ಸರ್ಕಾರ ಸಾಲದ ಸುಳಿಯಲ್ಲಿ ಇದೆ ಅಂತ ಪದೇ ಪದೇನೂ ಕೂಡ ಹೇಳ್ತಾ ಇರುವಂತದ್ದು. ಕರ್ನಾಟಕದ ಆದಾಯ ಮೂಲ ಯಾವ್ಯಾವುದು, ಎಷ್ಟೆಷ್ಟಿದೆ, ಎಲ್ಲೆಲ್ಲಿಂದ ಆದಾಯ ಬರುತ್ತೆ ಅಂತ ನಾವು ನೋಡೋದಾದ್ರೆ, ಒಂದು ಈಗ ಆಲ್ರೆಡಿ ರಾಜ್ಯ ಸರಕು ಮತ್ತು ಸೇವೆಗಳ ತೆರಿಗೆ, ಅಲ್ಲಿಂದನೂ ಕೂಡ ಆದಾಯ ಅನ್ನೋದು ಬರುತ್ತೆ. ಕರ್ನಾಟಕದ ಆದಾಯ ಎಷ್ಟಿದೆ ಅದನ್ನ ಬಹಳ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕು. ಫ್ರೀ ಬೀಸ್ ಅನ್ನ ಸರ್ಕಾರ ಕೊಡ್ತಾ ಇದೆ. ಕರ್ನಾಟಕದ ಖರ್ಚೆಷ್ಟು, ಎಷ್ಟನ್ನ ಖರ್ಚು ಮಾಡ್ತಾ ಇದೆ, ಎಷ್ಟೆಷ್ಟು ಎಲ್ಲೆಲ್ಲಿಗೆ ಹೋಗ್ತಾ ಇದೆ, ಕರ್ನಾಟಕದ ಸಾಲ ಎಷ್ಟು ಸಾಲವನ್ನ ಮಾಡ್ಕೊಂಡಿದೆ, ಅದಕ್ಕೆ ಆ ಸಾಲವನ್ನ ಕಟ್ಟಬೇಕು ಅಂತ ಅಂದ್ರೆ ಅಲ್ಲಿ ಬಡ್ಡಿಯನ್ನ ಕೂಡ ಅಂದ್ರೆ ಇಂಟ್ರೆಸ್ಟ್ ಅನ್ನ ಕೂಡ ಹಾಕಿರ್ತಾರಲ್ವಾ, ಆ ಬಡ್ಡಿ ಎಷ್ಟನ್ನ ಬಡ್ಡಿ ರೂಪದಲ್ಲಿ ಸರ್ಕಾರ ಕೊಡ್ತಾ ಇದೆ, ಅದು ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತ ವಿಚಾರ. ಇದೆಲ್ಲವನ್ನ ಕೂಡ ನಿಭಾಯಿಸಿಕೊಂಡು ಸರ್ಕಾರ ಫ್ರೀ ಬೀಸ್ಗಳನ್ನ, ಇದೆಲ್ಲ ಗೊತ್ತಿದ್ದೇ ಫ್ರೀ ಬೀಸ್ಗಳನ್ನ ಅನೌನ್ಸ್ ಮಾಡ್ತಾರೆ. ಯಾಕಂತ ಅಂದ್ರೆ ಇವರಿಲ್ಲಿ ಸರ್ಕಾರವನ್ನ ರಚನೆ ಮಾಡಬೇಕಾಗಿತ್ತು, ಅದಕ್ಕೊಂದು ಅಜೆಂಡಾ ಬೇಕಾಗಿತ್ತು. ಹಾಗಾಗಿ ಅಜೆಂಡಾವನ್ನ ಈ ಫ್ರೀ ಬೀಸ್ಗಳನ್ನ ಇಟ್ಕೊಂಡು ಅಜೆಂಡಾವನ್ನ ಕ್ರಿಯೇಟ್ ಮಾಡಿ ಅಧಿಕಾರಕ್ಕೆ ಬರ್ತಾರೆ. ಇದೀಗ ಸಾಲದ ಸುಳಿಯಲ್ಲಿ ಕರ್ನಾಟಕ ಸರ್ಕಾರ ಸಿಲುಕಿಕೊಂಡಿದೆ. ವಿರೋಧ ಪಕ್ಷ ಕೂಡ ಅದೇ ಹೇಳ್ತಾ ಇದೆ, ಬೊಕ್ಕಸ ಖಾಲಿ ಆಗಿದೆ ಅಂತ. ಅದರಲ್ಲಿ ಗ್ಯಾರಂಟಿ ಸ್ಕೀಮ್ಗಳಿಗೆ ಕೊಡ್ತಾ ಇರುವಂತಹ ಅನುದಾನ ಎಷ್ಟನ್ನ ಗ್ಯಾರಂಟಿಗೆ ಅಂತ ತೆಗೆದಿಟ್ಟಿದೆ ಅದನ್ನ ಕೂಡ ನಾವು ನೋಡೋಣ. ಎಷ್ಟೆಷ್ಟು ತೆಗೆದಿಟ್ಟಿದೆ. ಇವಾಗ ನಾವು ಯಾವುದೋ ಒಂದು ಮನೆ ನಡೆಸ್ತೀವಿ ಅಂತ ಅಂದ್ರೆ ಮನೆಯಲ್ಲಿ ನಮ್ಗೆ ಆದಾಯ ಎಷ್ಟು ಬರ್ತಾ ಇದೆ, ಅಲ್ಲಿ ಖರ್ಚೆಷ್ಟಾಗತ್ತೆ, ಜೊತೆಯಲ್ಲಿ ನಾವು ಸಾಲವನ್ನ ಎಷ್ಟು ತೆಗೆದುಕೊಂಡಿದ್ದೀವಿ, ಆ ಸಾಲವನ್ನ ಹೇಗೆ ಕೊಡಬೇಕು ಅದನ್ನ ಕೂಡ ಗಮನದಲ್ಲಿ ಇಟ್ಕೊಳ್ತೀವಿ. ಇದೀಗ ಕರ್ನಾಟಕದ ಆದಾಯದ ಮೂಲ ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. ಎಲ್ಲಿಂದ ಆದಾಯ ಬರುತ್ತೆ? ರಾಜ್ಯ ಸರಕು ಮತ್ತು ಸೇವೆಗಳ ತೆರಿಗೆ SGST 44%, ಅಂದ್ರೆ ಇಲ್ಲಿಂದ ರಫ್ತಾಗುತ್ತೆ, ಆಮದು ಆಗುತ್ತೆ. ಅದರ ಜೊತೆಯಲ್ಲಿ ಕೆಲವೊಂದಷ್ಟು ಸೇವೆಗಳನ್ನ ಮಾಡಲಾಗುತ್ತೆ, ಅಲ್ಲೂ ಕೂಡ ಟ್ಯಾಕ್ಸ್ ಅನ್ನ ಹಾಕ್ಬೇಕಾಗತ್ತೆ. ಅಲ್ಲಿ 44% ನಾವು ಟ್ಯಾಕ್ಸ್ ಅನ್ನ ಕೊಡ್ತಾ ಇರುವಂತದ್ದು. ಅದರ ಜೊತೆಯಲ್ಲಿ ಅಬಕಾರಿ ಸುಂಕ 21%, ಅಂದ್ರೆ ಇವಾಗ ಮದ್ಯ ಆಗಿರ್ಬೋದು, ಲಿಕ್ಕರ್ ಆಗಿರ್ಬೋದು, ಈ ರೀತಿಯಾಗಿ ಹಲವು ಇರ್ತವೆ. ಸೊ ಅದಕ್ಕೂ ಕೂಡ ನಾವು ಟ್ಯಾಕ್ಸ್ ಅನ್ನ ಕೊಡಬೇಕಾಗತ್ತೆ, ಅದು 21%. ಇನ್ನು ವಾಣಿಜ್ಯ ಮತ್ತು ಮಾರಾಟ ತೆರಿಗೆಗಳು ಅಂದ್ರೆ ಕಮರ್ಷಿಯಲಿ ಕೆಲವೊಂದಷ್ಟು ಟ್ಯಾಕ್ಸ್ ಗಳನ್ನ ನಾವು ಕೊಡಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಮಾರಾಟವನ್ನ ಕೂಡ ಮಾಡ್ತಾ ಇರ್ತೀವಿ, ಪ್ರಾಡಕ್ಟ್ ಗಳನ್ನ, ಇದನ್ನ ಫ್ಯಾಕ್ಟರಿಗಳಿಂದ ಬರುವಂತದ್ದಾಗಿರ್ಬೋದು, ಅಲ್ಲಿಂದನೂ ಕೂಡ ಕೆಲವೊಂದಷ್ಟು ಆದಾಯ ಅನ್ನೋದು ಸರ್ಕಾರಕ್ಕೆ ಬರ್ತಾ ಇರುತ್ತೆ. ಇನ್ನು ಮುದ್ರಾಂಕ ಮತ್ತು ನೋಂದಣಿ ಶುಲ್ಕ, ನಾವು ಯಾವ್ದಾದ್ರೂ ಒಂದು ಪುಸ್ತಕ ರಿಲೀಸ್ ಮಾಡಬೇಕು ಅಥವಾ ಏನೋ ಒಂದು ಬುಕ್ ಅನ್ನ ರಿಲೀಸ್ ಮಾಡಬೇಕು, ಮತ್ತೊಂದೇನೋ ಆಗಬೇಕು, ಅದಾಗಬೇಕು ಅಂತ ಅಂದ್ರೆ ಅಲ್ಲಿಗೂ ನಾವು ಶುಲ್ಕವನ್ನ ಕಟ್ಟಬೇಕಾಗತ್ತೆ. ಅಲ್ಲಿಂದಲೂ ಕೂಡ ಸರ್ಕಾರಕ್ಕೆ ಆದಾಯ ಅನ್ನೋದು ಬರುತ್ತೆ. ಇನ್ನು ಮೋಟಾರು ವಾಹನ ತೆರಿಗೆ, ಅಲ್ಲಿಂದ ಏನ್ ಕಡಿಮೆ ಆದಾಯ ಬರಲ್ಲ ಸರ್ಕಾರಕ್ಕೆ, ಯಥೇಚ್ಛವಾಗಿ ಕೂಡ ಮೋಟಾರು ವಾಹನ ತೆರಿಗೆಯಿಂದ ಆದಾಯ ಬರುವಂಥದ್ದು. ಒಂದ್ ಕಡೆನಲ್ಲಿ ನಾವು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ರೆ ಅಲ್ಲೂ ಕೂಡ ತೆರಿಗೆಯನ್ನ ಕಟ್ತೀವಿ. ಅದರ ಜೊತೆಯಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಮಾಡ್ಕೊಳಕ್ ಹೋದ್ರೆ ಅಲ್ಲೂ ಕೂಡ ನಾವು ಕಟ್ತೀವಿ. ಎಲ್ಲಾ ಕಡೆನೂ ಕೂಡ ಕಟ್ಟುವಂಥದ್ದು. ಹಾಗಾಗಿ ಕರ್ನಾಟಕದ ಆದಾಯದ ಮೂಲಗಳು ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದಿಂದ ಅನುದಾನವನ್ನ ಕೊಡ್ತಾರೆ, ಅಲ್ಲಿಂದಲೂ ಕೂಡ ತೆರಿಗೆ ಪಾಲು ಅನ್ನೋದು ಬರುತ್ತೆ. ಆದ್ರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು
ಕೇಂದ್ರ ಸರ್ಕಾರ ಕೊಡಬೇಕಾಗಿರುವಂತ ಅನುದಾನವನ್ನ ಕೊಡ್ತಾ ಇಲ್ಲ, ತೆರಿಗೆಯನ್ನ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಆ ಒಂದು ಧೋರಣೆಯನ್ನ ಬಜೆಟ್ ಘೋಷಣೆ ಆದಂತಹ ಸಂದರ್ಭದಿಂದಲೂ ಕೂಡ ರಾಜ್ಯ ಸರ್ಕಾರ ಮಾಡ್ತಾನೆ ಬಂದಿದೆ. ಹಾಗಾದ್ರೆ ಕರ್ನಾಟಕದ ಆದಾಯ ಎಷ್ಟು ಪ್ರಮಾಣದಲ್ಲಿದೆ? 3,15,050 ಕೋಟಿ 2026-27ನೇ ಸಾಲಿನಲ್ಲಿ ಇರುವಂತಹ ಆದಾಯ ಇದು. ಕರ್ನಾಟಕದ ಆದಾಯ ನಾವು ಇವಾಗ ನೋಡ್ತಾ ಇರುವಂತದ್ದು. ಅಲ್ಲಿ ಸಾಲ ಸೇರಿ ಒಟ್ಟು ಸ್ವೀಕೃತಿ ಆಗುವಂಥದ್ದು 4,47,240 ಕೋಟಿ 2026-27ನೇ ಸಾಲಿಂದು, ಅಂದ್ರೆ ಪ್ರಸ್ತುತ ಸಾಲಿನ ಆದಾಯ ಇದು. ಅದರಲ್ಲಿ ಕೇಂದ್ರದಿಂದಲೂ ಕೂಡ ಇಂತಿಷ್ಟು ಅಂತ ಬರುತ್ತೆ. ಕೇಂದ್ರದಿಂದ ಬರುವಂತದ್ದು ಅಂದ್ರೆ ರಾಜ್ಯದ ಸ್ವಂತ ಅಂದ್ರೆ ಸ್ವಾಯತ್ತ ತೆರಿಗೆ ಹಣ ಏನಿದೆ ಅದು ಇರುವಂತದ್ದು 2,20,000 ಕೋಟಿ. ಅದರಲ್ಲಿ ಕೇಂದ್ರದ ಪಾಲು 79,050 ಕೋಟಿ ಕೇಂದ್ರದಿಂದ ಬರುವಂತದ್ದು. ಕೇಂದ್ರ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಕೇಂದ್ರದಿಂದಲೂ ಕೂಡ ಬರ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ. ಇನ್ನು ಒಟ್ಟು GDP ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್ 33,05,500 ಕೋಟಿ ಪ್ರಸ್ತುತ ಸಾಲಿನಿಂದು ನಾನಿವಾಗ ವಿವರಿಸ್ತಾ ಇರುವಂತದ್ದು. ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್ ಅಲ್ಲಿಂದಲೂ ಕೂಡ ಆದಾಯ ಬರ್ತಾ ಇದೆ. GDP GSDP ಇಂದಲೂ ಕೂಡ ಆದಾಯ ಬರ್ತಾ ಇದೆ. ಇದಿಷ್ಟೂ ಕೂಡ ಕರ್ನಾಟಕದಲ್ಲಿರುವಂತಹ ಆದಾಯ, ಕರ್ನಾಟಕಕ್ಕೆ ಬರ್ತಾ ಇರುವಂತಹ ಆದಾಯ. ಕರ್ನಾಟಕದಲ್ಲಿ ಹಾಗಾದ್ರೆ ಎಷ್ಟು ಸಾಲ ಇದೆ, ಎಷ್ಟು ಸಾಲವನ್ನ ಮಾಡಿಕೊಂಡಿದೆ? 1,32,000 ರೂಪಾಯಿ ಸಾಲದಲ್ಲೇ ಇದೆ ಸರ್ಕಾರ. ಅಷ್ಟೊಂದು ಸಾಲವನ್ನ ಇಟ್ಕೊಂಡಿದೆ, ಅಷ್ಟೊಂದು ಕೋಟಿ ಸಾಲವನ್ನ ಇಟ್ಕೊಂಡಿದೆ. ಅದು ಕೂಡ 2026-27ನೇ ಸಾಲಿನಿಂದು ಪ್ರಸ್ತುತವಾಗಿ ಇರುವಂತಹ ಸಾಲ. ಇವಾಗ ಏನು 3 ವರ್ಷ ಪೂರೈಕೆ ಮಾಡಿದೆ ಅದ್ರದ್ದು ಬೇಜಾನಿರುತ್ತೆ, ಅದನ್ನ ಲೆಕ್ಕ ತೆಗೆದುಕೊಳ್ತಾ ಇಲ್ಲ. ಇವಾಗ ಅಟ್ ಪ್ರೆಸೆಂಟ್ ಇರುವಂತಹ ಸಾಲ ಅದು ಕರ್ನಾಟಕದ್ದು. ಅದರಲ್ಲಿ 8,24,380 ಕೋಟಿ ಒಟ್ಟು ಸಾಲ. ಅದಷ್ಟೂ ಕೂಡ ಕರ್ನಾಟಕದ ತಲೆ ಮೇಲಿರುವಂಥದ್ದು, ಕರ್ನಾಟಕ ಸರ್ಕಾರದ ತಲೆ ಮೇಲಿರುವಂತಹ ಸಾಲ ಅದು. ಅಷ್ಟು ಸಾಲದ ಸುಲಿಯಲ್ಲಿ ಇದೀಗ ಸರ್ಕಾರ ಇದೆ. ಆದ್ರೆ ನಾವು ಸಾಲವನ್ನೇ ಮಾಡ್ಕೊಂಡಿಲ್ಲ ಅಂತ ಕೆಲವೊಂದಷ್ಟು ಜನರು ಹೇಳ್ತಾರೆ. ಅದರಲ್ಲಿ 24.91% ಇದೆ. ಇನ್ನು ರಾಜ್ಯದ ಒಟ್ಟು ಸಾಲ ನಾವು ಇವಾಗ ಆಲ್ರೆಡಿ ಹೇಳಿದ್ವಿ, 8,24,380 ಕೋಟಿ ಒಟ್ಟು ಸಾಲ ಇದೆ. ಅದರಲ್ಲಿ ಬಡ್ಡಿಯನ್ನ ಕೂಡ ನಾವು ಕಟ್ಟಬೇಕಾಗತ್ತೆ. ಇಂತಿಷ್ಟು ಬಡ್ಡಿಯನ್ನ ನಾವು ಕೊಡ್ಲೇಬೇಕು. GDP ಅನುಪಾತ ಎಷ್ಟು ಅಂತ ನೋಡೋಣ. ಇವಾಗ 24.91%. ಅದಕ್ಕೆ ಬಡ್ಡಿ ಎಷ್ಟು? 54,000 ಕೋಟಿ ರೂಪಾಯಿ ಬಡ್ಡಿಯನ್ನೇ ನಾವು ಕಟ್ತಾ ಇರುವಂತದ್ದು. ಸಾಲಕ್ಕೆ ಕಟ್ಟುವಂತಹ ಬಡ್ಡಿಯನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ತನ್ನ ಆದಾಯದಲ್ಲಿ 17% ಬಡ್ಡಿಯನ್ನ ಕರ್ನಾಟಕ ಸರ್ಕಾರ ಕಟ್ತಾ ಇದೆ. ಇದು ಆದಾಯ ಬರ್ತಾ ಇರೋದೇ ಕಡಿಮೆ, ಅದರಲ್ಲಿ ಕೇಂದ್ರದಿಂದ ಕೂಡ ಬರ್ತಾ ಇಲ್ಲ, ತೆರಿಗೆಯನ್ನ ಕೇಂದ್ರ ಸರ್ಕಾರ ಕೂಡ ಕೊಡ್ತಾ ಇಲ್ಲ, ಕೇಂದ್ರ ಕೂಡ ಅಂದ್ರೆ ಅನುದಾನವನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಧೋರಣೆಗಳು ಎಷ್ಟೇ ಕೇಳಿಬಂದ್ರು ಕೂಡ ನಾವು ಇವಾಗ ಸಾಲವನ್ನ ತೆಗೆದುಕೊಂಡ್ರೆ ಅದಕ್ಕೆ ಬಡ್ಡಿಯನ್ನ ಕೂಡ ಕಟ್ಟಬೇಕಾಗತ್ತೆ. ಇವಾಗ ರಾಜ್ಯ ಸರ್ಕಾರದ್ದು ಎಷ್ಟು ಆದಾಯ ಇದೆ, ಆ ಆದಾಯದಲ್ಲಿ 17% ಬಡ್ಡಿಗೆ ಹೋಗುತ್ತೆ. ಕೇವಲ 22,957 ಕೋಟಿ ರೂಪಾಯಿ ಖರ್ಚು ಹೆಚ್ಚಾಗಿದೆ, ಆದಾಯ ಕಡಿಮೆ ಆಗಿರುವಂಥದ್ದು. ಇನ್ನು ಬಹಳ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಎಷ್ಟೆಷ್ಟನ್ನ ಖರ್ಚು ಮಾಡ್ತಾ ಇದೆ. 5 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿತ್ತು. ಮೊದಲಿಗೆ ಯಾವುದೇ ರೀತಿಯಾದಂತಹ ಒಂದು ಫಿಲ್ಟರ್ ಅನ್ನ ಹಾಕಿರ್ಲಿಲ್ಲ, ಎಲ್ರಿಗೂ ಫ್ರೀ ಅಂತ ಹೇಳಿತ್ತು. ನೀವು ಯಾರೇ ಬನ್ನಿ, ಎಲ್ಲ 5ಕ್ಕೆ 5 ಸ್ಕೀಮ್ಗಳು ಕೂಡ ನಿಮಗೆ ದೊರೆಯುತ್ತೆ ಅಂತ ಹೇಳಿತ್ತು ಸರ್ಕಾರ. ಹಾಗಾದ್ರೆ ಗೃಹಲಕ್ಷ್ಮಿಗೆ ಎಷ್ಟು ಅನುದಾನವನ್ನ ಕೊಡುತ್ತೆ ವಾರ್ಷಿಕವಾಗಿ, ಅಂದ್ರೆ 1 ವರ್ಷಕ್ಕೆ ಎಷ್ಟು ಅನುದಾನವನ್ನ ಕೊಡುತ್ತೆ ಅಂತ ನಾವು ನೋಡೋಣ. 28,608 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗೆ ಮೀಸಲಿಟ್ಟಿರುವಂತಹ ಹಣ ಕರ್ನಾಟಕ ಸರ್ಕಾರ ಮೀಸಲಿಟ್ಟಿರುವಂಥದ್ದು. ಶೇಕಡವಾರು ನೋಡೋದಾದ್ರೆ 56% ಅನ್ನ ಗೃಹಲಕ್ಷ್ಮಿಗೆ ಅಂತಾನೆ ಎತ್ತಿಟ್ಟಿದ್ದೀವಿ. ಇನ್ನು ಗೃಹ ಜ್ಯೋತಿಗೆ ನಾವು ನೋಡೋದಾದ್ರೆ 10,078 ಕೋಟಿ, ಅಲ್ಲಿಗೆ 21%. ಇವಾಗ 100 21% ಇದಕ್ಕೆ ಹೋಗುತ್ತೆ ಗೃಹ ಜ್ಯೋತಿಗೆ. ಅನ್ನಭಾಗ್ಯಕ್ಕೆ 6,200 ಕೋಟಿ, ಶಕ್ತಿ ಯೋಜನೆಗೆ 5,300 ಕೋಟಿ, ಯುವ ನಿಧಿಗೆ 1,000 ಕೋಟಿ. ಅಲ್ಲಿಗೆ ನಾವು ಶೇಕಡಾವಾರುವನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ
ಗೃಹಲಕ್ಷ್ಮಿಗೆ ಅತಿ ಹೆಚ್ಚಿನದಾಗಿ ಹಣವನ್ನ ಮೀಸಲಿಟ್ಟಿರುವಂಥದ್ದು. ತದನಂತರ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರುವಂಥದ್ದು ಗೃಹ ಜ್ಯೋತಿ, ಅಲ್ಲಿಗೆ 10,078 ಕೋಟಿ. ಇದೆರಡಕ್ಕೂ ಕೂಡ ಸರ್ಕಾರ ಅತಿ ಹೆಚ್ಚಿನದಾಗಿ ಹಣವನ್ನ ಮೀಸಲಿಟ್ಟಿದೆ, ಜೊತೆಯಲ್ಲಿ ಅತಿ ಹೆಚ್ಚಿನದಾಗಿ ಹಣವನ್ನ ಕೊಡ್ತಾ ಇರುವಂಥದ್ದು ಅದಕ್ಕೇನೆ. ಹಾಗಾಗಿ ಬಹಳ ಮುಖ್ಯವಾಗಿ ಇದೆರಡವನ್ನ ಗಮನದಲ್ಲಿಟ್ಟುಕೊಂಡು ಇದೆರಡಕ್ಕೂ ಕೂಡ ಪರಿಷ್ಕರಣೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಮೊದಲಿಗೆ ಶುರುವಿನಲ್ಲಿ ಕೇವಲ ಗೃಹಲಕ್ಷ್ಮಿಯನ್ನಷ್ಟೇ ಗಮನದಲ್ಲಿಟ್ಕೊಂಡ್ರು, ಅಲ್ಲಷ್ಟೇ ಫಿಲ್ಟರ್ ಅನ್ನ ಮಾಡೋದಕ್ಕೆ ಹೋದ್ರು. ಆದ್ರೆ ಇದೀಗ ಗೃಹ ಜ್ಯೋತಿಗೂ ಕೂಡ ಕೈ ಹಾಕಿದ್ದಾರೆ. ಇನ್ನು ಗ್ಯಾರಂಟಿ ಆರಂಭದಿಂದ ಎಷ್ಟು ಖರ್ಚಾಗಿದೆ, ಸರ್ಕಾರ ಎಷ್ಟನ್ನ ಖರ್ಚು ಮಾಡಿದೆ, ಒಟ್ಟು 1.43 ಲಕ್ಷ ಕೋಟಿಗೂ ಹೆಚ್ಚು. ಅಂದ್ರೆ ಬರೀ 1.43 ಲಕ್ಷ ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಿನದಾಗಿ ಸರ್ಕಾರ ಗ್ಯಾರಂಟಿ ಸ್ಕೀಮ್ಗಳಿಗೆ ಅಂತಲೇ ಆರಂಭದಿಂದಲೂ ಕೂಡ ಖರ್ಚು ಮಾಡಿರುವಂತಹ ಹಣ. ಸಂಬಳ ಎಷ್ಟು ಕೊಡ್ತಾ ಇದೆ? 90,552 ಕೋಟಿ. ಅಲ್ಲಿ ನಾವು ಏನು ಸಂಬಳವನ್ನ ಕೊಡಬೇಕು, ಯಾರ್ಯಾರನ್ನೋ ಇಟ್ಕೊಂಡಿರ್ತೀವಿ, ಅಂದ್ರೆ ಅದನ್ನ ಸರಿಯಾಗಿ ಹೋಗ್ತಿದ್ಯಾ ಹಣ ಅಥವಾ ಹೋಗ್ತಾ ಇಲ್ವಾ, ತಲುಪ್ತಾ ಇದೆಯಾ ಫಲಾನುಭವಿಗಳಿಗೆ, ಅದೆಲ್ಲವನ್ನ ಕೂಡ ಗಮನಿಸೋದಕ್ಕೆ ಅಧಿಕಾರಿಗಳ, ಸರ್ಕಾರಿ ನೌಕರರುಗಳು ಆಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಅವ್ರಿಗೂ ಕೂಡ ಹಣವನ್ನ ಕೊಡ್ತಾ ಇರುವಂಥದ್ದು. ಇನ್ನು ಪಿಂಚಣಿ ಎಷ್ಟದ್ರಲ್ಲಿ 41,136 ಕೋಟಿ ರೂಪಾಯಿ ಪಿಂಚಣಿಗೆ ಅಂತಾನೆ ಹೋಗ್ತಾ ಇದೆ. ಬಡ್ಡಿ ಪಾವತಿ ಎಷ್ಟನ್ನು ಮಾಡ್ತಾ ಇದೆ? 53,332 ಕೋಟಿ ಬಡ್ಡಿಗೆ ಅಂತಾನೆ ಸರ್ಕಾರ ಮೀಸಲಿಟ್ಟಿದೆ. ಆದಾಯ ಬಂದಿರೋದ್ರಲ್ಲಿ ಬಡ್ಡಿಯನ್ನ ಕೊಡ್ತಾ ಇರುವಂಥದ್ದು. ಒಟ್ಟು 1,85,025 ಕೋಟಿ ಆದಾಯ ಬಳಕೆಯನ್ನ ಸರ್ಕಾರ ಮಾಡ್ಕೊಳ್ತಾ ಇದೆ. ಇದರಲ್ಲಿ ಕೇಂದ್ರದಿಂದ ಬರುವಂತಹ ಒಂದಷ್ಟು ಹಣ, ಅದರ ಜೊತೆಯಲ್ಲಿ ಇನ್ನೂ ಕೆಲವೊಂದಷ್ಟು ಸೇರ್ಪಡೆ ಆಗುತ್ತೆ, ಅದೆಲ್ಲವನ್ನ ಇಟ್ಕೊಂಡು ಇಷ್ಟನ್ನ ಖರ್ಚು ಮಾಡ್ತಾ ಇರುವಂಥದ್ದು. ಬಂದಿರುವಂತಹ ಹಣದಲ್ಲಿ ಎಷ್ಟೆಷ್ಟು ಯಾವ್ಯಾವ್ದಕ್ಕೆ ಹೋಗಬೇಕು ಅನ್ನುವ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ, ಅದು ಗ್ಯಾರಂಟಿ ಸ್ಕೀಮ್ಗಳಿಗಾಗಿರ್ಬೋದು ಅಥವಾ ಸಂಬಳ ವಿಚಾರಕ್ಕಾಗಿರ್ಬೋದು, ಪಿಂಚಣಿಗಾಗಿರ್ಬೋದು, ಎಲ್ಲದಕ್ಕೂ ಕೂಡ ಹೋಗ್ತಾ ಇದೆ. ರಾಜ್ಯದ ಒಟ್ಟು ಆದಾಯ ಎಷ್ಟು ಹಾಗಾದ್ರೆ ಪ್ರಸ್ತುತ ಸಾಲಿನಲ್ಲಿ? 3,15,050 ಕೋಟಿ ರೂಪಾಯಿ ರಾಜ್ಯದ ಒಟ್ಟು ಆದಾಯ. ಕೇಂದ್ರದಿಂದ ಬರುತ್ತಲ್ಲ, ಅದನ್ನ ಬಿಟ್ಟು ರಾಜ್ಯ ಸರ್ಕಾರ ಪಡೆದುಕೊಳ್ತಾ ಇರುವಂತಹ ಆದಾಯ, ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬರ್ತಾ ಇರುವಂತಹ ಆದಾಯ, ಖರ್ಚು ಮಾಡ್ತಾ ಇರೋದಲ್ಲ, ಇಲ್ಲಿಂದನೂ ಬರ್ತಾ ಇರೋದಲ್ಲ, ರಾಜ್ಯ ಸರ್ಕಾರಕ್ಕೆ ಬರ್ತಾ ಇರುವಂತಹ ಆದಾಯ. ಹಾಗಾದ್ರೆ ರಾಜ್ಯದ ಒಟ್ಟು ಖರ್ಚು ಎಷ್ಟಾಗ್ತಾ ಇದೆ? ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ನಾವು ಆಗ್ಲೇನೂ ಕೂಡ ಆದಾಯವನ್ನ ಗಮನಿಸಿದ್ದೀವಿ, ಇಲ್ಲಿ ಖರ್ಚನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕು. 4,48,004 ಕೋಟಿ ರೂಪಾಯಿ ಖರ್ಚೆ ಆಗ್ತಾ ಇದೆ. ಆದಾಯ ಎಷ್ಟಿತ್ತು, ಖರ್ಚೆಷ್ಟಿದೆ, ಅದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಂದ್ರೆ ನಮ್ಮ ಆದಾಯ ಕಡಿಮೆ ಇದೆ, ಖರ್ಚು ಮಾತ್ರ ಯಥೇಚ್ಛವಾಗಿ ಮಾಡ್ತಿದ್ದೀವಿ. ಆದಾಯ ಎಷ್ಟಿರುತ್ತೋ ಅದಕ್ಕಿಂತ ಒಂದ್ ಸ್ವಲ್ಪ ಖರ್ಚನ್ನ ಮಾಡಿದ್ರೆ ಓಕೆ, ಆದ್ರೆ ನಾವಿಲ್ಲಿ ಡಬಲ್ ಮಾಡ್ತಾ ಇದ್ದೀವಿ ಖರ್ಚನ್ನ. ಇದರಲ್ಲಿ ರಾಜ್ಯದ ಆದಾಯದ ಅಂದಾಜು ಎಷ್ಟು ಅಂತ ನಾವು ನೋಡೋದಾದ್ರೆ, ಸ್ಟಾಂಪ್ ಡ್ಯೂಟಿ ತೆರಿಗೆ ಅಂತಾನೆ 26,000 ಕೋಟಿ ರೂಪಾಯಿಯನ್ನ ನಾವು ಖರ್ಚು ಮಾಡ್ತಿದ್ದೀವಿ. ಅದರ ಜೊತೆಯಲ್ಲಿ ರಾಯಧನ, ಅಂದ್ರೆ ನಾವಿವಾಗ ಸೈಟ್ ಅನ್ನ ತೆಗೆದುಕೊಳ್ಳಕ್ ಹೋಗ್ತೀವಿ ಅಥವಾ ಮನೆಯನ್ನ ತೆಗೆದುಕೊಳ್ಳಕ್ ಹೋಗ್ತೀವಿ, ಅಲ್ಲಿ ಕೂಡ ನಾವು ತೆರಿಗೆಯನ್ನ ಕಟ್ಟಬೇಕಾಗತ್ತೆ. ಯಾಕಂತಂದ್ರೆ ಅಲ್ಲಿ ನಮ್ಮ ಹೆಸರಿಗೆ ಮಾಡಿಸ್ಕೊಳ್ಬೇಕಲ್ವಾ ಆ ಜಾಗವನ್ನ, ಅದಕ್ಕೆ ಕಟ್ಟುವಂತ ತೆರಿಗೆ ಇದು 9,000 ಕೋಟಿ ರೂಪಾಯಿ. ಅಲ್ಲಿಂದನೂ ಕೂಡ ಆದಾಯ ಬರುತ್ತೆ ಸರ್ಕಾರಕ್ಕೆ. ಇನ್ನು ಅಬಕಾರಿ ಇಲಾಖೆಯಿಂದ 45,000 ಕೋಟಿ ರೂಪಾಯಿ ಬರುವಂಥದ್ದು. ಅಬಕಾರಿ ಇಲಾಖೆಯಿಂದ ನಾನು ಆಗ್ಲೇ ಹೇಳಿದೆ, ಅಬಕಾರಿ ಇಲಾಖೆಯಿಂದ ಇವಾಗ ಲಿಕ್ಕರ್ ಆಗಿರ್ಬೋದು, ಮದ್ಯ ಆಗಿರ್ಬೋದು, ಅತಿ ಹೆಚ್ಚಿನದಾಗಿ ಅಲ್ಲಿಂದನೂ ಕೂಡ ಆದಾಯ ಬರುತ್ತೆ ಸರ್ಕಾರಕ್ಕೆ. ಅದನ್ನ ಗಮನ ಹರಿಸಬೇಕು. ಇನ್ನು ಕೇಂದ್ರ ಸರ್ಕಾರ ಅನುದಾನವನ್ನ ಎಷ್ಟು ಕೊಡ್ತಾ ಇದೆ? ಬರ್ತಾ ಇಲ್ಲ ಅಂತ ಹೇಳ್ತಾ ಇದೆ ರಾಜ್ಯ ಸರ್ಕಾರ, ಪದೇ ಪದೇ ಅದನ್ನ ಮೆನ್ಷನ್ ಮಾಡುತ್ತೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಅನುದಾನ ಬರೋದೇ ಇಲ್ಲ, ಸ್ಟಾಪ್ ಆಗಿ ತುಂಬಾ ದಿನಗಳಾಯ್ತು. ಯಾಕಂತ ಅಂದ್ರೆ ನಾವೇ ತೆರಿಗೆಯನ್ನ ಅತಿ ಹೆಚ್ಚಿನದಾಗಿ ಕೊಡ್ತೀವಿ, ಆದ್ರೆ ನಮ್ಮ ರಾಜ್ಯಕ್ಕೆ ಮಾತ್ರ ಕೊಡುವಂತ ಅನುದಾನ ಬಹಳ ಕಡಿಮೆ ಇರುತ್ತೆ, ಕೊಡೋದೇ ಇಲ್ಲ, ಕೆಲವೊಮ್ಮೆ ನಿರ್ಲಕ್ಷ್ಯ ಮಾಡುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಹಾಗಾದ್ರೆ ಕೇಂದ್ರ ಸರ್ಕಾರದ ಅನುದಾನ ಎಷ್ಟು? 79,000 ಕೋಟಿ ರೂಪಾಯಿ. ಸಹಾಯಧನ, ಇವಾಗ ಸಹಾಯದ ರೂಪದಲ್ಲಿ ಕೆಲವೊಂದಷ್ಟು ಹಣ ಬರುತ್ತೆ, ಅದನ್ನ ಎಷ್ಟು ಅಂತ ಕೂಡ ಗಮನಿಸ್ಬೇಕಲ್ವಾ. ಅಲ್ಲಿಗೂ ಕೂಡ ಅಲ್ಲಿ ಆದಾಯ ಹೆಚ್ಚಾಗುತ್ತೆ ಸರ್ಕಾರಕ್ಕೆ, ಅದನ್ನ ಕೂಡ ಆದಾಯದ ಒಂದು ಇನ್ಕಮ್ ಸೋರ್ಸ್ ಅಂತ ನಾವಲ್ಲಿ ಗಮನಿಸಬಹುದು. 16,000 ಕೋಟಿ ರೂಪಾಯಿ ಸಹಾಯಧನದ ರೂಪದಲ್ಲಿ ಬರುವಂಥದ್ದು. ಅಲ್ಲಿಗೆ ರಾಜ್ಯದ ಒಟ್ಟು ಸಂಪತ್ತು, ಒಟ್ಟು ಅವರ ಕೈಲಿರುವಂತಹ ಆದಾಯದ ಹಣ ಎಷ್ಟು ಅಂತ ನಾವು ನೋಡೋದಾದ್ರೆ
33,05,500 ಕೋಟಿ ರೂಪಾಯಿ ರಾಜ್ಯದ ಒಟ್ಟು ಸಂಪತ್ತು. ಇದರಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ನಾನೇನು ಇವಾಗ ಇಷ್ಟೊತ್ತು ಹೇಳ್ದೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಡಿವೈಡ್ ಮಾಡಿದ್ದಾರೆ ಅಂತ, ಅದಷ್ಟು ಕೂಡ ಇಲ್ಲಿಂದನೇ ಡಿವೈಡ್ ಮಾಡುವಂಥದ್ದು. ಇನ್ನು ರಾಜ್ಯ ಖರ್ಚು 100 ರೂಪಾಯಿ ಲೆಕ್ಕದಲ್ಲಿ ನಾವು ನೋಡೋದಾದ್ರೆ ಸಂಬಳ 29 ರೂಪಾಯಿ, ಪಿಂಚಣಿ 13 ರೂಪಾಯಿ, ಬಡ್ಡಿ 17 ರೂಪಾಯಿ, ಗ್ಯಾರಂಟಿ ಯೋಜನೆಗೆ ಅಂತಲೇ 16 ರೂಪಾಯಿಯನ್ನ ತೆಗೆದಿಟ್ಟಿದ್ದಾರೆ. ಒಟ್ಟು ಎಷ್ಟಾಯ್ತು? 76. ಉಳಿದಂತ ಹಣ ಎಲ್ಲೋಯ್ತು ಅನ್ನುವಂಥ ಪ್ರಶ್ನೆ. ಯಾಕಂತಂದ್ರೆ ಇವಾಗ ಗ್ಯಾರಂಟಿ ಯೋಜನೆಗಳನ್ನ ಯಾವಾಗ ಅನುಷ್ಠಾನಕ್ಕೆ ತರುತ್ತೆ ಸರ್ಕಾರ, ಅದಾದ ನಂತರ ಅದಕ್ಕೆ ಅಂತಾನೆ ಒಂದಷ್ಟು ಹಣವನ್ನ ಮೀಸಲಿಡುತ್ತೆ. ಒಂದಷ್ಟು ಹಣ ಅದಕ್ಕೆ ಅಂತಾನೆ ಮೀಸಲಿಡುವಂಥದ್ದು. ಇವಾಗ ನಾವು ಗಮನಿಸಿದ್ದು ಕೇವಲ 100 ರೂಪಾಯಿ ಲೆಕ್ಕಾಚಾರದಲ್ಲಿ ನಮ್ಮ ಬಳಿ 100 ರೂಪಾಯಿ ಇದೆ ಅಂತ ಅಂದ್ರೆ ಅಲ್ಲಿಗೆ ಡಿವೈಡ್ ಮಾಡ್ತೀವಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಂತ. ರಾಜ್ಯ ಸರ್ಕಾರ ಡಿವೈಡ್ ಮಾಡಿರೋದು ಸಂಬಳನ 29 ರೂಪಾಯಿ ಬರುತ್ತೆ. ಆದ್ರೆ ಇದುವರೆಗೂ ಕೂಡ ಸಂಬಳ ಬರ್ತಾ ಇಲ್ಲ ಅಂತ ಸರ್ಕಾರಿ ನೌಕರರು ಹೇಳ್ತಾರೆ. ನಮಗೆ ಸಂಬಳನೇ ಬಂದಿಲ್ಲ ಅಂತ ಸರ್ಕಾರಿ ನೌಕರರು ಹೇಳುವಂಥದ್ದು. ಪಿಂಚಣಿನೇ 13 ರೂಪಾಯಿ ಕೊಡುತ್ತೆ, ಬಡ್ಡಿ 17 ರೂಪಾಯಿ, ಗ್ಯಾರಂಟಿ ಯೋಜನೆ 16 ರೂಪಾಯಿ, ಹೀಗೆ ಒಟ್ಟು 76 ರೂಪಾಯಿಯನ್ನ ರಾಜ್ಯ ಸರ್ಕಾರ ಖರ್ಚನ್ನ ಮಾಡ್ತಾ ಇದೆ. ಎಸ್, ಈ ಕುರಿತಾಗಿ ಇನ್ನೂ ವಿಸ್ತೃತವಾಗಿ ತಿಳ್ಕೊಳ್ತಾ ಹೋಗೋಣ. ನಮ್ಮ ಜೊತೆ ಅತಿಥಿ ಕೂಡ ಜಾಯಿನ್ ಆಗ್ತಾರೆ. ಹಿರಿಯ ಪತ್ರಕರ್ತರಾದಂತಹ HR ಶ್ರೇಷಾ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಅವ್ರ ಹತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ವಿಸ್ತೃತವಾಗಿ ತಿಳ್ಕೊಳ್ತಾ ಹೋಗೋಣ. ಇನ್ನು ಹೆಚ್ಚಿನದಾಗಿ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದಂತಹ HR ಶ್ರೇಷಾ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನನ್ನ ಧ್ವನಿ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಂತ ಭಾವಿಸಬಹುದಾ? ಕೇಳಿಸ್ತಾ ಇದೆ ಹೇಳಿ. ಎಸ್ ಸರ್, ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಉಚಿತ, ಎಲ್ಲವೂ ಉಚಿತ ಅಂತ ಹೇಳಿ ಅಧಿಕಾರಕ್ಕೆ ಬರುತ್ತೆ. ಆದ್ರೆ ಇದೀಗ ಫಿಲ್ಟರ್ ಅನ್ನ ಹಾಕೋದಕ್ಕೆ ಮುಂದಾಗ್ತಾ ಇರುವಂತದ್ದು, ಅದರಲ್ಲೂ ಕೂಡ ಜಾತಿ ಪ್ರಮಾಣ ಪತ್ರವನ್ನ ಕೇಳ್ತಾ ಇದೆ. ಎಷ್ಟರ ಮಟ್ಟಿಗೆ ಸರಿ ಅಂತ? ಈ ಜಾತಿ ಪ್ರಮಾಣ ಪತ್ರ ಕೇಳೋದು ಸರಿಯಲ್ಲ. ಆದರೆ ಒಂದೇನೆಂದರೆ ನಮ್ಮಲ್ಲಿ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ವರ್ಗದವರಿಗೆ ಪ್ರತ್ಯೇಕ ಅನುದಾನ ಇರೋದರಿಂದ ಅದಕ್ಕೆ ಬೇಕಾದ್ರೆ ಮಾತ್ರ ನಾವು ಜಾತಿ ಪತ್ರ ಪಡೆದುಕೊಳ್ಬಹುದು. ಉಳಿದವ್ರಿಗೆ ಯಾರಿಗೂ ಸಂಬಂಧ ಬರಲ್ಲ. ಅದಲ್ಲದೆ ವಿದ್ಯುತ್ತು ಯಾವುದೇ ಜಾತಿಗೆ ಸಂಬಂಧಪಟ್ಟದ್ದಲ್ಲ. ಅದು ಒಂದು ಆರ್ಥಿಕ ಚಟುವಟಿಕೆ. ಕರೆಂಟ್ ಎಲ್ರಿಗೂ ಬೇಕು, ಯಾರಾದರೂ ಆಗಲಿ. ದಿಲ್ಲಿಯಿಂದ ಹಿಡಿದು ಹಳ್ಳಿಯವರಿಗೆ ಎಲ್ಲ ಜನ, ಬಡ ರೈತರು ಎಲ್ಲರೂ ಬಳಸ್ತಾರೆ. ಅದಕ್ಕೆ ಜಾತಿ ಇಲ್ಲ. ನಾವು ಅನುದಾನ ಕೊಡೋದಕ್ಕೆ ಜಾತಿ ಇದೆಯೇ ಹೊರತು ಕರೆಂಟ್ಗಿಲ್ಲ ಜಾತಿ. ಹೌದು. ಎಸ್ ಸರ್, ಮತ್ತೊಂದು ಕಡೆನಲ್ಲಿ ಈ ಪ್ಯಾನ್ ಕಾರ್ಡ್ ಅಥವಾ ಆದಾಯದ ವಿವರವನ್ನ ಕೂಡ ಕೇಳ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಪಾನ್ ಕಾರ್ಡ್ ಅನ್ನ ಕೇಳ್ತಾ ಇರುವಂತದ್ದು, ಆದಾಯ ತೆರಿಗೆಯನ್ನ ಕಟ್ತಾ ಇರ್ತಾರೆ. ಹಾಗಾಗಿ ಅವರನ್ನ ಫಿಲ್ಟರ್ ಮಾಡೋದಕ್ಕೋಸ್ಕರ ಸರ್ಕಾರ ಒಂದು ಅಜೆಂಡಾವನ್ನ ಇಟ್ಕೊಂಡು ಈ ಪಾನ್ ಕಾರ್ಡ್ಗಳನ್ನ ಕೇಳ್ತಾ ಇರುವಂತದ್ದ ಅಂತ. ಅದು ಏನಾಗಿದೆ ಅಂದರೆ, ಮೊದಲು ನೀವು ಉಚಿತ ಅನ್ನುವಾಗ ಇದೆಲ್ಲ ಯೋಚನೆ ಮಾಡಬೇಕು. ನಾವು ಎಷ್ಟು ಉಚಿತ ಕೊಡ್ಬೋದು, ಎಷ್ಟು ಜನಕ್ಕೆ ಕೊಡ್ಬೋದು, ಹೇಗೆ ಅಂತ ಲೆಕ್ಕ ಹಾಕಬೇಕು. ಓಟ್ ಬರುತ್ತೆ ಅನ್ನೋ ಕಾರಣಕ್ಕೆ ನೀವೆಲ್ಲ ಕೊಟ್ಬಿಟ್ಟು ಕುದುರೆ ಓಡಕ್ ಬಿಟ್ಬಿಟ್ಟಿದ್ದೀರಿ. ಈಗ ಲಗಾಮ್ ಹಾಕು, ಅದಕ್ಕೆ ಲಾಳ ಹೊಡಿ, ಅದು ಹೆಚ್ಚು ಓಡದೆ ಇದ್ರೆ ನೋಡ್ಕೋ, ಇದೆಲ್ಲ ಈಗ ಶುರು ಮಾಡಿದ್ರೆ ಕುದುರೆ ಆಗ್ಲೇ ಓಡ್ತಾ ಇದೆ. ಅದು ನೀವು ಈಗ ಅದಕ್ಕೆ ಲಗಾಮ್ ಹಾಕೋದಕ್ಕೆ ಹೊರಟಿದ್ದೀರಿ. ಇದರಿಂದ ಏನಾಗುತ್ತೆ ಅಂದ್ರೆ ಬಡ ಜನರಲ್ಲಿ ನೀವು ಆಸೆ ಹುಟ್ಟಿಸ್ಬಿಟ್ಟಿದ್ದೀರಿ. ಅವ್ರಿಗೆಲ್ಲ ನಾವು 200 ಯೂನಿಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದೀರಿ. ಈಗ ನೀವು ಜಾತಿ ಪ್ರಮಾಣ ಪತ್ರ ಕೊಡು, ಪ್ಯಾನ್ ಕಾರ್ಡ್ ಕೊಡು. ಪ್ಯಾನ್ ಕಾರ್ಡ್ ಈಗೇನಾಗುತ್ತೆ, ಡಿಜಿಟಲ್ ಬ್ಯಾಂಕಿಂಗ್ ನಾವು ಮಾಡ್ಬಿಟ್ಟಿದೀವಿ. ಎಲ್ಲರೂ ಪ್ಯಾನ್ ಕಾರ್ಡ್ ತಗೊಂಡಿದ್ದಾರೆ. ಹಾಗನ್ಬಿಟ್ಟು ಪ್ಯಾನ್ ಕಾರ್ಡ್ ಇದ್ದವರೆಲ್ಲ ಶ್ರೀಮಂತರ. ಹಿಂದೆ ಪ್ಯಾನ್ ಕಾರ್ಡ್ ಇದ್ದದ್ದು ಆದಾಯ ತೆರಿಗೆಗೆ ಮಾತ್ರ ಇತ್ತು. ಈಗ ಆ ರೀತಿ ಇಲ್ಲ. ಈಗ ಬ್ಯಾಂಕ್ನವರು ಪ್ಯಾನ್ ಕಾರ್ಡ್ ಇದ್ದಿದ್ರೆ ಅಕೌಂಟೇ ಓಪನ್ ಮಾಡಲ್ಲ, ಕೇಳ್ತಾರೆ ಅವರು. ಆಮೇಲೆ 50,000ಕ್ಕಿಂತ ಜಾಸ್ತಿ ನೀವು ಹಣಕಾಸು ವ್ಯವಹಾರ ಮಾಡ್ಬೇಕಾದ್ರೆ ಪ್ಯಾನ್ ಕಾರ್ಡ್ ಬೇಕು. ಹಾಗನ್ಬಿಟ್ಟು ಹಣಕಾಸು ವ್ಯವಹಾರ ಮಾಡಿದವರೆಲ್ಲ ಶ್ರೀಮಂತರಾಗಾರೆ.
ಅದರಿಂದನೇ ಹೇಳೋದು, ಯಾವುದೇ ಸರ್ಕಾರದ ಉಚಿತ ಸೌಲಭ್ಯಗಳನ್ನು ಕೊಡೋದಕ್ಕಿಂತ ಮೊದಲು ಅದರ ಆಗು ಹೋಗುಗಳನ್ನು ಯೋಚನೆ ಮಾಡ್ಬೇಕು ನಾವು. ಇದು ಎಷ್ಟು ಬೀಳುತ್ತೆ ನಮ್ಮ ಮೇಲೆ ಹೊರೆ, ಅದು ಎಷ್ಟು ದಿವಸ ನಡೆಸೋಕೆ ಸಾಧ್ಯ, ಎಷ್ಟು ವರ್ಷ ನಡೆಸೋಕ್ಕಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಕೊಡಬೇಕು. ಈಗ ಮೊದಲು ನೀವು ಅಧಿಕಾರಕ್ಕೆ ಬರಬೇಕು ಅಂತ ಕೊಟ್ಬಿಟ್ರಿ, ಈಗ ಹಣ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಏನಾದರೂ ಒಂದು ನೆಪದಲ್ಲಿ ಫಲಾನುಭವಿಗಳ ಸಂಖ್ಯೆನ ಕಡಿಮೆ ಮಾಡಕ್ಕೆ ಹೊರಟಿದ್ದೀರಿ. ಕಡಿಮೆ ಮಾಡಬೇಕು ಅಂದ್ರೆ ಮಾಡಬಹುದು, ಅದೇನು ತೊಂದರೆ ಇಲ್ಲ. ಆದರೆ ಒಂದ್ಸರಿ ಆಸೆ ಹುಟ್ಟಿಸಿದ ಮೇಲೆ ಆ ಜನ ಸುಮ್ಮನೆ ಕೊಡ್ತಾರಾ? ಹೌದು. ಎಸ್ ಸರ್. ಸರ್ ಶ್ರೀಸ ಸರ್, ಇನ್ನೊಂದು ಇಲ್ಲಿ ನಾವು ಬಹಳ ಮುಖ್ಯವಾಗಿ ಈ ಪ್ರಶ್ನೆ ಬಗ್ಗೆ ಮಾತನಾಡಲೇಬೇಕು. ಯಾಕಂತ ಅಂದ್ರೆ ಯಾವಾಗ ರಾಜ್ಯ ಸರ್ಕಾರಕ್ಕೆ 2 ವರ್ಷ ತುಂಬುತ್ತೋ ಅದಾದ ನಂತರ ವಿರೋಧ ಪಕ್ಷಗಳು ಯಾವಾಗ್ಲೂ ಕೂಡ ಒಂದು ಆರೋಪವನ್ನ ಮಾಡ್ತಾನೆ ಬಂದು, ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ, ಅಲ್ಲಿ ಹಣ ಇಲ್ಲ, ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದೆ ಅಂತ ಆರೋಪವನ್ನ ಪದೇ ಪದೇ ಮಾಡ್ತಾ ಇದ್ರು. ಹಾಗಾಗಿ ಸರ್ಕಾರಕ್ಕೆ ಇಷ್ಟು ಮಟ್ಟದಲ್ಲಿ ಒಂದು ಸಾಲ ಇರಬೇಕಾದ್ರೆ ಈ ಒಂದು ಯೋಜನೆಗಳನ್ನ ಇನ್ನೂ ಒಂದು ಸ್ವಲ್ಪ ದಿನ ಇದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗೋದಕ್ಕಾಗತ್ತಾ? ಆ ಶಕ್ತಿ ಇದೆಯಾ ಅಂತ ಸರ್ಕಾರಕ್ಕೆ? ಈಗ ಒಂದೇನು ಅಂದರೆ, ಎಲ್ಲ ಸರ್ಕಾರಗಳು ಸಾಲ ಮಾಡುತ್ತೆ. ಕೇಂದ್ರನೂ ಮಾಡಿದೆ, ರಾಜ್ಯನೂ ಮಾಡಿದೆ, ಎಲ್ಲರೂ ಮಾಡ್ತಾರೆ. ಸಾಲ ಮಾಡೋದು ತಪ್ಪು ಅಂತಿಲ್ಲ. ರಿಸರ್ವ್ ಬ್ಯಾಂಕು ಅದಕ್ಕೋಸ್ಕರನೇ ಸಾಲದ ಪ್ರಮಾಣವನ್ನು ನಿಗದಿಪಡಿಸುತ್ತೆ. ನಮ್ಮ ಸಾಲದ ಪ್ರಮಾಣ ನಿಗದಿತ ಇದರಲ್ಲೇ ಆರ್ಥಿಕ ಶಿಸ್ತಿನಲ್ಲೇ ಇದೆ, ಇಲ್ಲ ಅಂತ ನಾ ಹೇಳೋದಿಲ್ಲ. ಆದರೆ ಸಮಸ್ಯೆ ಏನು ಅಂದರೆ, ಇಲ್ಲಿ ಸಾಲ ಪಡೆಯೋದಲ್ಲ, ವಿತರಣೆ. ಹಣನ ನಾವು ಯಾವ ರೀತಿ ವಿತರಣೆ ಮಾಡಬೇಕು ಅನ್ನೋದು. ಗ್ಯಾರಂಟಿ ಸ್ಕೀಮನ್ನು ನೀವು ತಂದಾಗ ಕೆಲವು ಹಣಕಾಸಿನ ಕಡತಗಳನ್ನು ಮಾಡಲೇಬೇಕಾಯ್ತು. ಉದಾಹರಣೆಗೆ, ಶಾಸಕರಿಗೆ ನೀವು ಕ್ಷೇತ್ರವಾರು ಹಣ ಕೊಡ್ತಾ ಇದ್ರಿ, ಅದನ್ನು ಕಡಿತ ಮಾಡಿಬಿಟ್ರಿ. ಈಗೇನಾಗಿದೆ, ಶಾಸಕರು ಕೇಳಕ್ ಶುರು ಮಾಡಿದ್ದಾರೆ, ನಮಗೆ ಹಣ ಕೊಡ್ತಾ ಇಲ್ಲ ನೀವು ಅಂತ. ರಸ್ತೆ ರಿಪೇರಿಗೆ ಹಣ ಇಲ್ಲ, ಚರಂಡಿಗೆ ರಿಪೇರಿ ಇಲ್ಲ. ಇದು ಯಾತಕ್ಕಾಗತ್ತೆ ಅಂದ್ರೆ, ನೀವು ಸಾಲ ಮಾಡೋದ್ರ ಮೇಲೆ ಇಲ್ಲ, ಅದು ಹಣಕಾಸಿನ ವಿತರಣೆಯಲ್ಲಿ ಇದೆ. ಒಂದು ವಿತರಣೆ ಮಾಡಬೇಕು. ಗ್ಯಾರಂಟಿ ಸ್ಕೀಮ್ ಅಂದ್ರೆ ಅದಕ್ಕೆ ಯಾವುದನ್ನ ನಾವು ತ್ಯಾಗ ಮಾಡಬೇಕಾಗತ್ತೆ ಅಂತ ಮೊದಲೇ ತೀರ್ಮಾನ ಮಾಡಬೇಕು. ಸುಮ್ಮನೆ ಸಾಲ ಮಾಡೋದಲ್ಲ. ಈಗಲೂ ಅಷ್ಟೇ, ನೀವು ಸಾಲ ಮಾಡೋದು ತಪ್ಪು ಅಂತ ಯಾರೂ ಹೇಳಲ್ಲ. ಆದರೆ ಸಾಲ ಒಂದು ಮಿತಿಯಲ್ಲಿರಬೇಕು. ಆಮೇಲೆ ನೀವು ಗ್ಯಾರಂಟಿ ಸ್ಕೀಮಿಂದಾನೇ ಸಾಲ ಆಗೋಗಿದೆ ಅಂತ ನಾ ಹೇಳಲ್ಲ. ಅದಕ್ಕೆ ಬೇಕಾದಷ್ಟು ಬೇರೆ ಕಾರಣಗಳು ಇರಬಹುದು, ನಿಮ್ಮ ಅದಕ್ಷತೆಯೂ ಕಾರಣ ಇರಬಹುದು. ಆದ್ರಿಂದ ನೀವು ಏನ್ ಮಾಡಬೇಕು ಅಂತಂದ್ರೆ, ಮೊದಲು ಆರ್ಥಿಕ ಶಿಸ್ತನ್ನು ತರಬೇಕು. ಆರ್ಥಿಕ ಶಿಸ್ತು ಅಂದ್ರೆ ಅರ್ಥ ಏನು ಅಂದ್ರೆ, ಬಜೆಟ್ ಅಲ್ಲಿ ಅಲಿಕೇಶನ್ ಮಾಡುವಾಗ ಸ್ಪಷ್ಟವಾದ ಅಂಕಿಅಂಶಗಳು ಇರಬೇಕು. ಅದಕ್ಕಿಂತ ಹೆಚ್ಚಿಗೆ ನೀವು ಮಾಡಬಾರದು. ಗ್ಯಾರಂಟಿ ಸ್ಕೀಮ್ ಅನ್ನ ನೀವು ಬಜೆಟ್ ಅಲ್ಲೇ ಹೇಳಿರೋದ್ರಿಂದ ಬಜೆಟ್ ಅಲ್ಲ ಹಣ ಇದ್ದೇ ಇರಬೇಕು. ಯಾಕೆಂದ್ರೆ ಅದಿಲ್ಲದೆ ಸಾಧ್ಯನೇ ಇಲ್ಲ. ಆದರೆ ನೀವು ಹಣನ ಖರ್ಚು ಮಾಡುವಾಗ ಅದು ಸರಿಯಾದವ್ರಿಗೆ ಹೋಗ್ತಾ ಇದೆಯಾ, ಅರ್ಹರಿಗೆ ಹೋಗುತ್ತೋ ಇಲ್ವೋ ಅದನ್ನ ನೋಡ್ಕೋಬೇಕು ನೀವು. ಅದನ್ನ ನೀವು ನೋಡ್ಕೋತಾ ಇಲ್ಲ. ಈಗ ಏನಾಗಿದೆ, ಹಣ ಹೋಗ್ತಾ ಇದೆ, ಅದು ಯಾರಿಗೆ ಸೇರ್ಬೇಕೋ ಅವ್ರಿಗೆ ಸೇರ್ತಾ ಇಲ್ಲ. ಯಾರೋ ಬೇರೆಯವರು ಮೂರನೇವ್ರ ಪಾಲಾಗ್ತಾ ಇದೆ. ಆದ್ರೆ ನಾನು ಗೃಹಜ್ಯೋತಿ ವಿಚಾರದಲ್ಲಿ ಮಾತ್ರ ಅದನ್ನು ಹೇಳಲಾರೆ. ಯಾಕೆಂದ್ರೆ ಅದು ಕರೆಂಟ್ಗೆ ಸಂಬಂಧಪಟ್ಟದ್ದು. ಯಾರಾದ್ರೂ ಬಳಸಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಪೂರ್ಣ ಅನರ್ಹರಿಗೆ ಹೋಗ್ಬಿಟ್ಟಿದೆ ಅಂತ ತಿಳ್ಕೊಳ್ಳೋ, ಅರ್ಹರಿಗೂ ಹೋಗಿದೆ. ಆದ್ರೆ ನೀವು 200 ಯೂನಿಟ್ ಕೊಡ್ತೀನಿ ಅಂದಾಗ ಅಷ್ಟು ನಿಮ್ ಕೈಲಿ ಕೊಡಕ್ ಆಗುತ್ತಾ ಇಲ್ವಾ ಯೋಚನೆ ಮಾಡಬೇಕು. ಇದು ಯಾಕೆ ಕಾರಣ ಅಂದ್ರೆ, ಡೆಲ್ಲಿಲಿ ಕೇಜ್ರಿವಾಲ್ 200 ಯೂನಿಟ್ ಕೊಟ್ರು ಅಂತೇಳಿ ನೀವು ಕೊಟ್ಬಿಟ್ರಿ. ಅವ್ರದ್ದು ಬೇರೆ ವಿಚಾರ, ಡೆಲ್ಲಿದು ಬೇರೆ ವಿಚಾರ, ನಮ್ದು ಬೇರೆ ವಿಚಾರ. ಯಾಕೆಂದ್ರೆ ಡೆಲ್ಲಿಲಿ ನಮಗಿನ್ನ 4 ಪಟ್ಟು ಕೈಗಾರಿಕೆಗಳಿವೆ, ನಮ್ಮಲ್ಲಿ ಅಷ್ಟು ಕೈಗಾರಿಕೆಗಳಿಲ್ಲ. ಯಾಕೆಂದ್ರೆ ಇದರ ಹೊರೆಯನ್ನ ಹೊರೋರು ವಾಣಿಜ್ಯ ಮತ್ತು ಕೈಗಾರಿಕೆಯವರು. ಅದು ಜಾಸ್ತಿ ಇದ್ರೆ ಆವಾಗ ನಿಮಗೆ ಹೆಚ್ಚು ಹಣ ಬರುತ್ತೆ, ಕಾಂಪೆನ್ಸೇಟ್ ಆಗುತ್ತೆ. ಇಲ್ಲದಿದ್ರೆ ಆಗೋದಿಲ್ಲ. ಅದನ್ನ ನಾವು ತಿಳ್ಕೊತಾ ಇಲ್ಲ. ಗೊತ್ತಾಯ್ತೆ? ಸಾಲ ಮಾಡೋದು ತಪ್ಪು ಅಂತ ಹೇಳಲ್ಲ,
ಗ್ಯಾರಂಟಿ ಸ್ಕೀಮ್ ತಪ್ಪು ಅಂತಾನು ಹೇಳಲ್ಲ, ಆದರೆ ಅದು ನಿಮ್ಮ ಹಿಡಿತದಲ್ಲಿ ಇರಬೇಕು. ಸರ್, ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಯಾವಾಗ DK ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡ್ತಾರೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ತಾರೆ, ಆ ಸಂದರ್ಭದಲ್ಲಿ ಒಂದು 2-3 ದಿನ ಆದ್ಮೇಲೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನ ಏನ್ ಅನೌನ್ಸ್ ಮಾಡಿದ್ರು ಅಲ್ಲಿ ಪರಿಷ್ಕರಣೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಅಲ್ಲಿವರೆಗೂ ಕೂಡ ಅದ್ರಲ್ಲಿ ಆಗ್ತಾ ಇದ್ದಂತಹ ಲೋಪಗಳು ಪ್ರತಿಯೊಂದು ಯಾವುದು ಕೂಡ ಅವ್ರ ಗಮನಕ್ಕೆ ಬರ್ತಾ ಇರ್ಲಿಲ್ವಾ ಅಂತ ಪದೇ ಪದೇ ಹೇಳ್ತಾ ಇದ್ರು ಜನರು, ನಮ್ಮ ಖಾತೆಗೆ ಹಣ ಬರ್ತಾ ಇಲ್ಲ ಅಂತ. ವಿರೋಧ ಪಕ್ಷಗಳು ಎಷ್ಟೋ ಸತಿ ಆರೋಪ ಮಾಡಿದ್ದಾವೆ ಖಾತೆಗಳಿಗೆ ಹಣ ಹೋಗ್ತಾ ಇಲ್ಲ ಅಂತ. ಆದ್ರೆ ಇವಾಗ ಪರಿಷ್ಕರಣೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಈ ಗೃಹಲಕ್ಷ್ಮಿಯಲ್ಲಿ ಎಷ್ಟೋ ಬಾರಿ ಜನರು ಹೇಳಿದ್ದಾರೆ ನಮ್ಮ ಖಾತೆಗೂ ಹಣ ಬರ್ತಾ ಇಲ್ಲ ಅಂತ. ಇನ್ನೊಂದು ವಿಚಾರ ಏನಂತ ಅಂದ್ರೆ ಸರ್, BPL ಕಾರ್ಡ್ ಅನ್ನ ಕೂಡ ಪರಿಷ್ಕರಣೆ ಮಾಡ್ತು ಒಂದು 3-4 ತಿಂಗಳ ಹಿಂದೆ. ಅದಾದ ನಂತರ ಗೃಹಲಕ್ಷ್ಮಿಗೆ ಬಂದಿದ್ದಾರೆ ಇದೀಗ ಪರಿಷ್ಕರಣೆಯನ್ನ ಮಾಡೋದಕ್ಕೆ. ಎಲ್ಲೋ ಒಂದ್ ಕಡೆ ಸರ್ಕಾರದ ಕೈಲಿ ಆಗ್ತಾ ಇಲ್ವಾ ಈ ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಡೋದಕ್ಕೆ ಅಂತ. ಎಸ್, ಮತ್ತೊಮ್ಮೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋಣ. ಎಸ್, ನೋಡಿ, ಇವಾಗ ಆಲ್ರೆಡಿ ನಾವಿಲ್ಲಿ ಗಮನಿಸ್ತಾ ಇದ್ವಿ, ಸರ್ ಕೂಡ ಹೇಳ್ತಾ ಇದ್ರು, ನಾವು ಆದಾಯವನ್ನ ಎಷ್ಟು ಬರ್ತಾ ಇದೆ ಅದನ್ನ ಗಮನದಲ್ಲಿಟ್ಕೊಂಡು ಖರ್ಚನ್ನ ಮಾಡಬೇಕಾಗತ್ತೆ. ಆದ್ರೆ ನಾವಿಲ್ಲಿ ಖರ್ಚನ್ನ ಎಷ್ಟು ಮಾಡ್ತಿದೀವಿ ಅಂದ್ರೆ ಆದಾಯಕ್ಕಿಂತಲೂ ಹೆಚ್ಚಿನದಾಗಿ ಖರ್ಚನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ನಾವೊಂದು ಲೀಸ್ಟ್ ಅನ್ನ ಕೂಡ ಕೊಟ್ವಿ, ಎಷ್ಟು ಹಣ ಬರ್ತಾ ಇದೆ, ಎಷ್ಟು ಆದಾಯ ಬರ್ತಾ ಇದೆ, ಅದರಲ್ಲಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತಹ ಹಣ ಎಷ್ಟು, ಪ್ರತಿಯೊಂದರ ಮಾಹಿತಿ ಕೂಡ ಕೊಟ್ವಿ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಇಷ್ಟು ದಿನ ಯಾವುದೇ ರೀತಿಯಾದಂತಹ ಭಯ ಇಲ್ದಲೆ ಈ ಫ್ರೀ ಬೀಸ್ಗಳನ್ನ ಫಲಾನುಭವಿಗಳು ಪಡೆದುಕೊಳ್ತಾ ಇದ್ರು. ಅದರಲ್ಲಿ ಮಧ್ಯಮ ವರ್ಗದವ್ರಿಗೆ, ಬಡ ಕುಟುಂಬಗಳಿಗೆ ಅತಿ ಹೆಚ್ಚಿನದಾಗಿ ಉಪಯೋಗ ಆಗ್ತಾ ಇತ್ತು. ಅವರಿದ್ರಿಂದ ಉಪಯೋಗವನ್ನ ಪಡೆದುಕೊಂಡಿದ್ದಾರೆ. ಎಷ್ಟೋ ಜನ ಈ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಕೂಡ ಹಂಚಿಕೊಂಡಿದ್ದಾರೆ. ಅಂದ್ರೆ ಸರ್ಕಾರ ಒಂದು ಉತ್ತಮವಾದಂತಹ ಕೆಲಸವನ್ನ ಮಾಡ್ತು, ಈ ಫ್ರೀ ಬೀಸ್ಗಳನ್ನ ಕೊಟ್ಟು ಇದರಿಂದ ಬಡ ಹಾಗೂ ಮಧ್ಯಮ ವರ್ಗದವರಿಗೆ ತುಂಬಾ ಒಳ್ಳೇದಾಗಿದೆ. ಎಷ್ಟೋ ಜನ ಮಾಂಗಲ್ಯ ಸರ ಇರಲಿಲ್ಲ, ನಾವು ಮಾಂಗಲ್ಯ ಸರ ಮಾಡಿಸ್ಕೊಂಡ್ವಿ, ಮನೆ ಕಟ್ಕೊಂಡ್ವಿ, ಮನೆಗೇನೋ ತಂದ್ವಿ. ಇನ್ನೂ ಕೆಲವೊಂದಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೊಡ್ತಾ ಇರೋದ್ರಿಂದ ಆ ಹಣದಲ್ಲಿ ಸ್ವಂತವಾಗಿ ಮಹಿಳೆಯರು ಏನೋ ಉದ್ಯಮವನ್ನ ಕೂಡ ಸ್ಟಾರ್ಟ್ ಮಾಡಿದ್ರು. ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತಾ ಅನ್ನುವಂಥ ಆತಂಕ ಅವ್ರಿಗೂ ಕೂಡ ಎದುರಾಗ್ತಾ ಇರುವಂಥದ್ದು. ಎಸ್ ಶ್ರೀಸ ಸರ್, ನಾವು ಮಾತನಾಡ್ತಾ ಇದ್ವಿ, ಇತ್ತೀಚೆಗೆ BPL ಕಾರ್ಡ್ ಅನ್ನ ಕೂಡ ಸರ್ಕಾರ ಪರಿಷ್ಕರಣೆ ಮಾಡಿತ್ತು. ಅದಾದ 3-4 ತಿಂಗಳಿಗೆ ಇದೀಗ ಗ್ಯಾರಂಟಿ ಸ್ಕೀಮ್ಗಳಲ್ಲೂ ಕೂಡ ಪರಿಷ್ಕರಣೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಸರ್ಕಾರಕ್ಕೆ ನಿಭಾಯಿಸುವಂತ ಶಕ್ತಿ ಇಲ್ವಾ, ಅಥವಾ ಕೊಡೋದಕ್ಕಿಂತ ಮುಂಚಿತವಾಗಿ ಇದ್ಯಾವುದು ಕೂಡ ಅದರ ಅರಿವಿಗೆ ಬಂದಿರ್ಲಿಲ್ವಾ ಅಂತ? ಕೇಳಿಸ್ತಾ ಇದೆ. ಎಸ್ ಸರ್, ನೀವು ಹೇಳೋದು ಸರಿಯಾಗಿದೆ. ಒಂದೇನಾಗಿದೆ, ಒಂದು ಯೋಜನೆಗಳನ್ನ ಸರ್ ಮಾತನಾಡಿ ಯೋಜನೆಗಳನ್ನು ರೂಪಿಸುವಾಗ ಪೂರ್ವಾಪರ, ಆಮೇಲೆ ಮುಂದಿನ 10 ವರ್ಷಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕು. ಆದರೆ ಇವರು ಆ ಥರ ಯೋಚನೆ ಮಾಡಿಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ. ಯಾಕೆಂದರೆ ಮೊದಲು ನಾವು ಜನತಾ ವಸತಿ ಯೋಜನೆ ಅಂತ ಒಂದು ಮಾಡಿದ್ವಿ ದೇವರಾಜ ಅರಸು ಕಾಲದಲ್ಲಿ. ಬಹಳ ಸುದೀರ್ಘವಾದ ನಡೆದ ಕಾರ್ಯಕ್ರಮಗಳು ಅಲ್ಲ. ಏನಾಗುತ್ತೆ ಅಂದರೆ ಸರ್ಕಾರ ಒಂದು ಯೋಜನೆಯನ್ನು ಕೈಗೊಳ್ಳೋಕ್ಕಿಂತ ಮೊದಲು ಅದರ ಎಲ್ಲ ಆಗು ಹೋಗುಗಳನ್ನು ವಿಚಾರ ಮಾಡಬೇಕು. ಆಮೇಲೆ ಅವುಗಳಲ್ಲಿ ಯಾವುದು ಲೋಪದೋಷಗಳಿರುತ್ತೆ, ಯಾರ್ಯಾರು ದುರುಪಯೋಗ ಪಡಿಸ್ಕೊಳ್ಳೋಕೆ ಅವಕಾಶಗಳಿರುತ್ತೆ ಅನ್ನೋದನ್ನು ನೋಡಿ, ಇದು ಹೇಗೆ ಅಂದರೆ ಸುರಂಗ ಕೊರದಂಗೆ ಅಲ್ಲಿಗೆ ಯಾವುದು ಹೆಗ್ಗಣಗಳು ಬರ್ಬೋದು, ಇಲಿಗಳು ಬರ್ಬೋದು, ಎಲ್ಲ ಬರ್ಬೋದು. ಅವುಗಳನ್ನೆಲ್ಲ ಮುಚ್ಚೋದು ಸರ್ಕಾರದ ಕರ್ತವ್ಯ. ಅವ್ರು ಬರದೇ ಇದ್ದಂಗೆ ನೋಡ್ಕೋಬೇಕು. ಅದು ಬಿಟ್ಬಿಟ್ಟು ನೀವು ಎಲ್ಲರೂ ಬಂದು ತಗೊಂಡಾದ ನಾವು ಎಲ್ರಿಗೂ ಕೊಡ್ತೀವಿ ಅಂತ ನೀವು ಘೋಷಣೆ ಮಾಡಿದ್ದು ಯಾಕೆ? ಎಲ್ರಿಗೂ ಕೊಡೋಕ್ಕಾಗಲ್ಲ. ಅದು ಗ್ಯಾರಂಟಿ ಅಂದರೆ ಯೋಚನೆ ಯಾರು ಅರ್ಹರಿದ್ದಾರೆ ಅವ್ರಿಗೆ ಮಾತ್ರ, ಎಲ್ರಿಗೂ ಅಲ್ಲ. ಆದರೆ ನೀವು ಚುನಾವಣೆ ಕಾಲದಲ್ಲಿ ಏನು ಹೇಳಿದ್ರಿ, ಎಲ್ರಿಗೂ ಕೊಡ್ತೇವೆ ಅಂದರೆ ಎಲ್ರಿಗೂ ಕೊಡ್ತೀರಿ ಅಂದರೆ ಅರ್ಥ ಏನು? ಅರ್ಹರು ತಗೋತಾರೆ, ಅನರ್ಹರು ತಗೋತಾರೆ. ನೀವು ಅರ್ಹರಿಗೆ ಮಾತ್ರ ನಾವು ಕೊಡ್ತೀವಿ ಅಂತ ಮೊದಲೇ ಪ್ರಕಟಿಸಿದ್ರೆ, ಮಾನದಂಡಗಳನ್ನು ಸರಿಯಾಗಿ ಹಾಕಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಈಗೇನಾಗಿದೆ,
ಅನರ್ಹರನ್ನೆಲ್ಲ ತೆಗೆದಾಕ್ತೀವಿ ಅಂದ್ರೆ ಅನರ್ಹರು ಯಾಕೆ ಬಂದ್ರು, ಹೇಗೆ ಬಂದ್ರು, ನೀವು ಕೊಟ್ಟಿದ್ದಕ್ಕೆ ಬಂದ್ರು ಅವರು, ಇದ್ರವ್ರು ಬರ್ತಾನೆ ಇರಲಿಲ್ಲ. ನೀವು ಎಲ್ರಿಗೂ ಕೊಟ್ಬಿಟ್ಟು ಈಗ ಅನರ್ಹರು ಅಂದ್ರೆ ಹೆಂಗಾಗುತ್ತೆ? ಆಮೇಲೆ 200 ಯೂನಿಟ್ ಬಳಸೋದಿದೆಯಲ್ಲ, ಅದು ಎಲ್ರಿಗೂ ಬೇಕು, ತಪ್ಪೇನದ್ರಲ್ಲಿ? ನೀವು ಕೊಡ್ತೀನಿ ಅಂದ್ರೆ ತಗೊಳ್ಳಲ್ಲ ಅಂತಾರನ್ನು ಯಾರನ್ನ? ಯಾಕೆ ಅಂತಂದ್ರೆ ಇವೆಲ್ಲ ಸಮಸ್ಯೆಗಳು ಎಲ್ಲಿ ಬರುತ್ತೆ ಅಂತಂದ್ರೆ ಬಡತನ ನಿವಾರಣೆ ಕಾಲದಲ್ಲಿ ನಾವು ಎಲ್ಲರನ್ನೂ ಬಡತನದಿಂದ ನಿವಾರಣೆ ಮಾಡ್ತೀವಿ ಅನ್ನೋಕ್ಕಾಗಲ್ಲ. ಅದಕ್ಕೊಂದು ಹಂತವಾಗಿ ಮಾಡ್ತಾ ಹೋಗ್ಬೇಕು. ಇರೋರ್ನೆಲ್ಲ ಒಂದೇ ದಿವಸಕ್ಕೆ ನಾನು ಶ್ರೀಮಂತ ಮಾಡ್ಬಿಡ್ತೀನಿ ಅಂದ್ರೆ ಆಗೋದಿಲ್ಲ. ಅದು ಆರ್ಥಿಕ ವಿಚಾರ ಗೊತ್ತಿರೋರು ಅದನ್ನು ಒಪ್ಪೋದಿಲ್ಲ. ಅದಕ್ಕೆ ನಾವು ಹೇಳೋದು GDP ಇವೆಲ್ಲ ಇಟ್ಟಿರೋದು ಯಾಕೆ? ಲೆಕ್ಕ ಹಾಕ್ತಿವಿ, 1% ಆಗಿದೆಯಾ, 2% ಆಗಿದೆಯಾ, ಡಬಲ್ ಡಿಜಿಟ್ ಆಗಿದೆಯಾ ಏನು ಅಂತ ಎಲ್ಲ ನೋಡ್ತೇವೆ. ಬರೀ ಹಣಕಾಸಿನ ವಿಚಾರ ಎಲ್ಲರದ್ದು ಕೈಯಲ್ಲೂ ದುಡ್ಡು ಸೇರ್ಬಿಟ್ರೆ ಆಗತ್ತೆ ಅಂತ ತಿಳ್ಕೊಬೇಡಿ. ದುಡ್ಡು ಮುಖ್ಯ ಅಲ್ಲ, ದುಡ್ಡು ಒಂದು ಹಂತದಲ್ಲ ಅಷ್ಟೇ. ಆದ್ರೆ ಪ್ರಾಸ್ಪೆರಿಟಿ, ಪ್ರಗತಿ ಅನ್ನೋದು ಹಣದ ಮೇಲೆ ಅಷ್ಟೇ ನಿಂತಿಲ್ಲ. ಇಡೀ ಜನ ಕಡು ಬಡವರು ಯಾರಿದ್ದಾರೆ ಅವರಿಗೆ 2 ತುತ್ತಿನ ಅನ್ನ ಸಿಗಬೇಕು. ನೀವು ಕರೆಂಟ್ 200 ಯೂನಿಟ್ ಕೊಡೋದು ಎಲ್ರಿಗೂ ಕೊಡ್ತೀನಿ ಅನ್ನೋದಕ್ಕಿಂತ ಅರ್ಹರಿಗೆ ಕೊಡ್ತೇನೆ ಅನ್ನಿ, ಬೇಡ ಅನ್ನಲ್ಲ ನಾನು. ಅವಾಗ ಏನಾಗುತ್ತೆ, ಶ್ರೀಮಂತರು ಬಿಟ್ಟೋಗ್ತಾರೆ. ಯಾರಿಗೆ ಕೈಯಲ್ಲಿ ಕೊಡಕ್ಕಾಗತ್ತೆ ಶಕ್ತಿ ಇರೋರು ಅವ್ರು ತಗೊಳಲ್ಲ, ಬೇಡ ನಮ್ಗೆ ಯಾಕೆ ಅಂತಾರೆ. ಈಗ ನೀವೇನ್ ಮಾಡಿದ್ರಿ, ಎಲ್ರಿಗೂ ಹಂಚ್ಬಿಟ್ರಿ, ಎಲ್ಲರೂ ತಗೊಂಡ್ಬಿಟ್ರು. ಈಗ ನೀವು ಅನರ್ಹರು ಅಂದ್ರೆ ಅವ್ರು ಹೆಂಗ್ ಬಿಡ್ತಾರೆ? ನೀವೇ ಕೊಟ್ಟಿದ್ದೀರಿ ಅವ್ರಿಗೆ, ಈಗ ನೀವು ವಾಪಸ್ ಕೇಳಕ್ಕಾಗತ್ತ ಅವ್ರನ್ನ? ಅದಕ್ಕೆ ನೀವೇನ್ ಮಾಡಿದ್ರಿ, ಈಗ ಪ್ಯಾನ್ ಕಾರ್ಡ್ ಹುಡುಕ್ತೀರಿ, ಜಾತಿ ಪತ್ರ ಅಂತ ಹುಡುಕ್ತೀರಿ, ಇವೆಲ್ಲ ಈಗ ಶುರು ಮಾಡಿದಿರಿ. ಈ ಕೆಲಸನ ನೀವು ಗ್ಯಾರಂಟಿ ಸ್ಕೀಮ್ ಆರಂಭ ಮಾಡೋಕ್ಕಿಂತ ಮೊದಲು ಮಾಡಬೇಕಾಗಿತ್ತು. ಅವಾಗ ಏನಾಗ್ತಿತ್ತು, ನಿಮಗೆ 10,000 ಕೋಟಿ ಬರ್ತಾ ಇರಲಿಲ್ಲ. ಬಜೆಟ್ ಮೇಲೆ ಭಾರ ಎಷ್ಟು ಬೇಕೋ ಅಷ್ಟೇ ಇಟ್ಕೋಬಹುದಾಗಿತ್ತು. ನೀವು ಕೊಟ್ಬಿಟ್ಟಿದ್ದೀರಿ, ಈಗ ಅವ್ರನ್ನೆಲ್ಲ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಯಾತಕ್ಕೆ ಇದೆಲ್ಲ ಆಗುತ್ತೆ ಅಂದ್ರೆ ಆರ್ಥಿಕ ಶಿಸ್ತು, ಮುಂದಾಲೋಚನೆ ಬೇಕು. ಯಾಕೆಂದ್ರೆ ಈಗ ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲದ ಬೆಲೆ ಎಷ್ಟು ವೇರಿಯೇಷನ್ ಆಗುತ್ತೋ, ವ್ಯತ್ಯಾಸವಾಗುತ್ತೋ, ನಮ್ದಲ್ಲೂ ಇಲ್ಲಿ LPG ಸಿಗೋದಿಲ್ಲ. ಅಲ್ಲಿವರೆಗೆ ನಮ್ಮ ಪ್ರಭಾವಗಳು ಇದೆ. ಬೇರೆ ಯಾವ್ದೋ ದೇಶದಲ್ಲಿ ಏನೋ ಆದ್ರೂ ನಮ್ಗೇನು ಅನ್ನೋಂಗಿಲ್ಲ. ಈಗ ಆ ಕಾಲ ಹೋಯ್ತು. ಅದರಿಂದ ನಾವು ಅದರ ಬಗ್ಗೆ ಯೋಚನೆ ಮಾಡಬೇಕು, ಪುನರಾಲೋಚನೆ ಸರಿಯಾಗಿರಬೇಕು. ಈಗಲೂ ತಪ್ಪಿಲ್ಲ, ಹಾದಿ ತಪ್ಪದೇ ಇದ್ದಂಗೆ ಮತ್ತೆ ಎಲ್ಲದನ್ನು ಯೋಚನೆ ಮಾಡಿ ಗ್ಯಾರಂಟಿ ಸ್ಕೀಮ್ ಎಲ್ರಿಗೂ ನಾವು ಕೊಡಲ್ಲ, ಅರ್ಹರಿಗೆ ಕೊಡ್ತೇವೆ ಅಂತ ಹೇಳಿ ತಪ್ಪೇನಿಲ್ಲ. ಆದರೆ ನೀವು ಅದನ್ನಕ್ಕೂ ವೋಟಿಂಗು ಅದಕ್ಕೂ ಲಗತ್ತಿಸ್ಬೇಡಿ. ವೋಟ್ ಹಾಕೋದು ಬೇರೆ, ಗ್ಯಾರಂಟಿ ಸ್ಕೀಮ್ ಕೊಡೋದೇ ಬೇರೆ. ಗ್ಯಾರಂಟಿ ಸ್ಕೀಮ್ ಕೊಡೋದು ನಾವು ಆರ್ಥಿಕ ಅವಲಂಬನೆ ಮೇಲೆ, ಅವನು ವೋಟ್ ಹಾಕ್ತಾನ ಬಿಡ್ತಾನ ಅನ್ನೋದಲ್ಲ. ಯಾಕೆಂದ್ರೆ ನಮಗೆ ವೋಟ್ ಹಾಕೋದು 5 ವರ್ಷಕ್ಕೊಮ್ಮೆ ನಡೆಯೋದು. ಆರ್ಥಿಕ ಪರಿಸ್ಥಿತಿ, ಅವನ ಜೀವನ ನಿರ್ವಹಣೆ ಪ್ರತಿ ದಿವಸದ್ದು, ಅದನ್ನ ನೀವು ಯೋಚನೆ ಮಾಡಬೇಕು. ನಮ್ ವೋಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವನಿಗೆ ನಾವು ಕೊಡೋದು, ಅವನು ವೋಟ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಕೊಡಲ್ಲ ಅನ್ನೋದು, ಇವೆಲ್ಲ ಬರೀ ಏನು ಅಂದರೆ ನಿಮಗೆ ದೂರದೃಷ್ಟಿ ಇಲ್ಲ ಅಂತ ತೋರಿಸುತ್ತೆ. ಇದು ಸರ್ಕಾರಕ್ಕೆ ಯಾವಾಗಲೂ ದೂರದೃಷ್ಟಿ ಇರಬೇಕು. ಅದಕ್ಕೆ ಮೈಸೂರು ಅರಸರನ್ನ ಯಾಕೆ ಜನ ಹೊಗಳುತ್ತಾರೆ ಅಂದ್ರೆ ಅವರಿಗೆ ದೂರದೃಷ್ಟಿ ಇತ್ತು. ಗೊತ್ತೈತೆ? ಅಧಿಕಾರ ನಡೆಸೋರು ದೂರದೃಷ್ಟಿನ ಇಟ್ಕೊಂಡಿರ್ಬೇಕು. ಮುಂದಿನ ತಲೆಮಾರು ಯಾವ ರೀತಿ ಇರುತ್ತೆ, ಅವ್ರ ಮೇಲೆ ಎಷ್ಟು ಸಾಲನ ಹಾಕ್ಬೋದು, ಎಷ್ಟು ಹೇಗೆ ನೆಮ್ಮದಿಯಾಗಿ ಬದುಕೋಕೆ ಅವ್ರು ಸಾಧ್ಯ ಆಗುತ್ತೆ ಅನ್ನೋದನ್ನ ಸರ್ಕಾರ ಯೋಚನೆ ಮಾಡಬೇಕು, ನಾನಲ್ಲ. ಸರ್, ಇನ್ನೊಂದು ವಿಚಾರ ಅಂದ್ರೆ ಇವಾಗ ಈ ಹಿಂದೆ ಭಾಗ್ಯಲಕ್ಷ್ಮಿ ಹಾಗೂ ಕುಟೀರ ಯೋಜನೆಯನ್ನ ಕೊಡ್ಲಾಗ್ತಾ ಇತ್ತು. ಅದರಡಿಯಲ್ಲಿ 40 ಯೂನಿಟ್ ವಿದ್ಯುತ್ ಅನ್ನ ಕೂಡ ಕೊಡ್ಲಾಗ್ತಾ ಇತ್ತು ಅಂತ ಇವತ್ತು ರಾಜ್ಯ ಸರ್ಕಾರನೇ ಹೇಳಿದೆ. ಯಾಕಂತ ಅಂದ್ರೆ ವಿರೋಧ ಪಕ್ಷಗಳು ವಾದ ಮಾಡ್ತಾ ಇದ್ವು, ಆರೋಪವನ್ನ ಮಾಡ್ತಾ ಇದ್ವು. ಆ ಸಂದರ್ಭದಲ್ಲಿ ಇದನ್ನ ಹೇಳಿರುವಂತದ್ದು ಅಂದ್ರೆ ಆ 2 ಯೋಜನೆಗಳು ಕೂಡ ಈ ಒಂದು ಯೋಜನೆಯಲ್ಲಿ ವಿಲೀನಗೊಂಡಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಆ ಹಿಂದೆ ಯಾವ ರೀತಿಯಾಗಿ ಆ ಯೋಜನೆಗಳನ್ನ ಕೊಡ್ತಾ ಇದ್ರು, ಜನರಿಗೆ ಆ ಖರ್ಚನ್ನ ಹೇಗ್ ನಿಭಾಯಿಸ್ತಾ ಇತ್ತು ಸರ್ಕಾರ? ಅದು ಹಿಂದೆ ಏನಾಗಿತ್ತು, ಈ ಬಡತನದ ರೇಖೆಯಿಂದ ಕೆಳಗಿದ್ದವ್ರಿಗೆ ಮಾತ್ರ
ಆಮೇಲೆ ಒಂದೇ ಬಲ್ಬ್ ಅದು, ಒಂದೇ ಬಲ್ಬು ಒಂದೇ ಮೀಟರು, ಅಷ್ಟಕ್ಕೆ ಅದು ಕೊಡ್ತಾ ಇದ್ದು ನಾವು. 40 ಯೂನಿಟ್ ಅಂತ ಇದ್ದದ್ದು ಯಾಕೆ ಅಂದರೆ ಒಂದು ಬಲ್ಬ್ ಬಳಸಿದ್ರೆ 40 ಯೂನಿಟ್ ಆಗತ್ತೆ, ಗೊತ್ತೈತೆ. ಅದಕ್ಕೆ ನಾವು 40 ಯೂನಿಟ್ ಅಂತ ಕೊಟ್ಟಿದ್ವಿ. ಅದನ್ನ ನೀವೇನ್ ಮಾಡಿದ್ರಿ, 200 ಯೂನಿಟ್ ಮಾಡ್ಬಿಟ್ರಿ. ಅದರಿಂದ ಬಡತನದಲ್ಲಿ ಇದ್ದವ್ರಿಗೆ ನೀವೇನ್ ಮಾಡಿದ್ರಿ, ಜಾಸ್ತಿ ಕರೆಂಟ್ ಬಳಸಿ ಅಂತ ಕೊಟ್ಬಿಟ್ರಿ ಅವ್ರಿಗೆ. ಅವ್ರಿಗೇನು 200 ಯೂನಿಟ್ ಕೇಳಿರ್ಲಿಲ್ಲ. ಅವ್ರೇನ್ ಕೇಳಿದ್ರು ನಿಮ್ಮನ್ನ? ಕೇಳಿರಲಿಲ್ಲ. 40 ಯೂನಿಟ್ಗೆ ಅಡ್ಜಸ್ಟ್ ಆಗ್ತಿತ್ತು. ಆಮೇಲೆ ಇನ್ನೂ ಒಂದೇನು, ಅಕಸ್ಮಾತ್ 40 ಯೂನಿಟ್ಗೆ ಅವರು ದುಡ್ಡು ಕಟ್ಟಲಿಲ್ಲ ಅಂದ್ರು ನಾವು ಸಬ್ಸಿಡಿ ರೂಪದಲ್ಲಿ ಅದನ್ನ ಕಾಂಪನ್ಸೇಟ್ ಮಾಡಕ್ ಆಗ್ತಾ ಇತ್ತು. ಯಾಕಂದ್ರೆ ಕಡಿಮೆ ದುಡ್ಡದು 40 ಯೂನಿಟ್. ಈಗೇನಾಗಿದೆ 200 ಯೂನಿಟ್ ಜಾಸ್ತಿ ಇದೆ. ಹಾಗಾಗಿ ಏನಾಗಿದೆ, ನಿಮಗೆ ಹೊರೆ ಜಾಸ್ತಿ ಆಗುತ್ತೆ. ಆಮೇಲೆ 200 ಯೂನಿಟ್ ನಾವು ಯಾತಕ್ ಬಳಸ್ತಾನೆ ಗೊತ್ತಿಲ್ಲ ನಮ್ಗೆ, ಅವನು ಯಾತಕ್ ಬಳಸ್ತಾನೆ ಅಂತ ಅಲ್ವಾ, ವೇಸ್ಟ್ ಆಗ್ತಿರ್ಬೋದು. ಈ ಕಾರಣದಿಂದಾನೇ ನಿಮ್ಗೆ ಏನಾಗಿದೆ, ವಿದ್ಯುತ್ ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಈ ಗ್ಯಾರಂಟಿ ಸ್ಕೀಮ್ ಮೇಲೆ ಕೆಲಸ ಮಾಡಲ್ಲ. ಅದು ವಿದ್ಯುತ್ ನಷ್ಟ ಎಷ್ಟಾಗತ್ತೆ, ಎಷ್ಟು ವಿದ್ಯುತ್ ಉತ್ಪಾದನೆ ಖರೀದಿ ಮಾಡಿದ್ವಿ, ಎಷ್ಟು ನಾವು ಮಾರಾಟ ಮಾಡಿದ್ವಿ, ಅದ್ರ ಬಂದ ಲಾಭ ಏನು ನಷ್ಟ ಏನು ಅದ್ರ ಮೇಲೆ ಉಳಿಯೋದು. ಸರ್ಕಾರ ಕೊಡೋ ಅನುದಾನದ ಮೇಲೆ ಉಳಿಯಲ್ಲ. ಈಗೇನಾಗಿದೆ, 47,000 ಕೋಟಿ ರೂಪಾಯಿ ಎಲ್ಲ ಹೊರೆ ಇರೋದು ವಿದ್ಯುತ್ ಇಲಾಖೆ ಮೇಲೆ. ನೀವು ಈ ಸ್ಕೀಮ್ಗಳನ್ನು ಮುಂದುವರಿಸಿಕೊಂಡು ಆ 42,000 ಕೋಟಿನೂ ತುಂಬ್ತೀರಾ? ಹೇಗೆ ತುಂಬ್ತೀರಿ? ಕೊನೆಗೇನಾಗುತ್ತೆ, ಇದೆಲ್ಲ ಜನ ವಿರೋಧಿ ಕೃತ್ಯಗಳಾಗ್ಬಿಡುತ್ತೆ. ನೀವು ಜನಕ್ಕೆ ಹಿತ ಮಾಡಲ್ಲ, ವಿರೋಧ ಮಾಡಕ್ ಬಿಡ್ತೀರಿ. ಉದಾಹರಣೆ ಕೊಡಬೇಕು ಅಂದ್ರೆ, ಒಂದು ಚಿಕ್ಕ ಮಗು ಹೈಸ್ಕೂಲ್ಗೆ ಹೋಗೋ ಮಗು ಇರುತ್ತೆ. ನೀವು ದಿವಸ ಊಟ ತಿಂಡಿ ಕೊಟ್ಟು ಕಳಿಸ್ತೀರಿ. ಅದನ್ನ ಹೋಟ್ಲಲ್ಲಿ ತಿನ್ಕೊಂತ ಕೊಟ್ರೆ ಅವ್ನಿಗೆ ಗೊತ್ತಾಗುತ್ತೆ ಅದ್ರ ಬೆಲೆ. ಹೋಟ್ಲಲ್ಲಿ ತಿಂತಾನೆ ಹೋಗ್ತಾನೆ. ಆಮೇಲೆ ಅವನ್ ಸ್ವಂತ ಸಂಪಾದನೆ ಮಾಡಲ್ಲ, ನೀನೇ ಕೊಡು ಅಂತಾನೆ ನಿಮಗೆ. ಗೊತ್ತಾಯ್ತಾ? ಯಾಕೆ ಅಂದ್ರೆ ಆರ್ಥಿಕತೆಯಲ್ಲಿ ಹೇಗೆ ಅಂದ್ರೆ ನಾವು ಅವ್ನ ಸಂಪಾದನೆ ಮಾಡೋದನ್ನ ಕಲಿಸ್ಬೇಕು, ಗ್ಯಾರಂಟಿ ಕೊಡೋದಲ್ಲ. ಗ್ಯಾರಂಟಿ ಯಾವ್ದು, ಬರೀ ಪೆಪರ್ಮೆಂಟ್ ಇದ್ದಂಗೆ. ಅವ್ನ್ ಕೆಲಸ ಮಾಡೋಕೆ ಅದು ಸ್ಫೂರ್ತಿ ಕೊಡ್ಬೇಕು. ನೀವೇ ಎಲ್ಲ ಕೊಟ್ರೆ ಅವ್ನ ಕೆಲಸವೇ ಮಾಡಲ್ಲ. ಅವ್ನ ಯಾಕೆ ಮಾಡ್ತಾನೆ? ಹೇಗಿದ್ರು ನೀವು ಕೊಡ್ತಿರಲ್ಲ ಅಂತಾನೆ. ನೀವು ನಿಲ್ಲಿಸ್ಬಿಟ್ರೆ ಗಲಾಟೆ ಮಾಡ್ತಾನೆ. ನೀವೆಲ್ಲ ಅವಾಗ ಏನಾಗುತ್ತೆ, ಜನತಂತ್ರ ವಿರೋಧಿಗಳು ನೀವು ನಿಲ್ಲಿಸ್ಬಿಟ್ರಿ ಅಂತಾರೆ. ಯಾತಕ್ಕೆ ಅಂದ್ರೆ ಇವೆಲ್ಲ ಆರ್ಥಿಕ ಚಟುವಟಿಕೆಗಳು ಉತ್ತೇಜನಕಾರಿಯಾಗಿರ್ಬೇಕು, ಜನ ಕೆಲಸ ಮಾಡೋಂಗ್ ಮಾಡ್ಬೇಕು. ನೀವು ಇವಾಗ 200 ಯೂನಿಟ್ ಕೊಟ್ರೆ ಅವನು 400 ಯೂನಿಟ್ಗೆ ದುಡ್ಡು ಕೊಡುವಂತ ಶಕ್ತಿನ ಬೆಳೆಸ್ಕೋಬೇಕು. ಅವನು 200 ಯೂನಿಟ್ ಅಲ್ಲೇ ತೃಪ್ತಿ ಆಗ್ಬಿಟ್ರೆ ನೀವು ಕೊಡ್ತಾನೆ ಇರ್ತೀರಿ ಅಷ್ಟೇ, ಅವನಿಗೇನು ಮಾಡಲ್ಲ, ಅವನು ಆರಾಮಾಗಿರ್ತಾನೆ. ಎಸ್ ಸರ್, ಇನ್ನೊಂದ್ ಕಡೆನಲ್ಲಿ 16ನೇ ಹಣಕಾಸು ನಿಯೋಗ ಆದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಈ ಅಹವಾಲ್ ಆಗಿರ್ಬೋದು ಅಥವಾ ಅದ್ರ ಜೊತೆಯಲ್ಲಿ ತೆರಿಗೆ ಪಾಲು ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ತೃಪ್ತಿಯನ್ನ ತಂದಿಲ್ಲ ಅಂತ ಕೂಡ ಹೇಳಲಾಗ್ತಾ ಇತ್ತು. ಹಾಗಾಗಿ ಆ ಒಂದು ವಿಚಾರವನ್ನ ಇಟ್ಕೊಂಡು ಅಥವಾ ಅದನ್ನು ಕೂಡ ಇದರಲ್ಲಿ ಎಲ್ಲೋ ಒಂದ್ ಕಡೆ ಮಿಕ್ಸ್ ಮಾಡ್ತಾ ಇದನ್ನ ಮಾಡೋದಕ್ಕೆ ಮುಂದಾಯ್ತಾ ಅಂತ ಸರ್ಕಾರ? ಅಲ್ಲ, ಅದು ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ರು, ಕೇಂದ್ರ ಸರ್ಕಾರ ಇದರಲ್ಲಿ ಮಲತಾ ಇದ್ದವ್ರನ್ನೇ ತೋರಿದೆ ಅಂತ. ಇಲ್ಲ ಅಂತ ಹೇಳಕ್ಕಾಗಲ್ಲ ನಾನು. ಯಾಕೆಂದ್ರೆ ಹಣಕಾಸು ಆಯೋಗದಲ್ಲಿ ನಮಗೆ ಕೊಡೋ ಹಣನ ಅವರು ಕಡಿಮೆ ಮಾಡಿಬಿಟ್ರು. ಅದು ಏನಾಗುತ್ತೆ, ಈ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿ ಯಾತಕ್ಕೆ ನಾ ಮೊದಲಿಂದ ಹೇಳ್ತಿರೋದು, ಆರ್ಥಿಕ ವಿಚಾರಗಳಲ್ಲಿ ರಾಜಕೀಯ ಬರಬಾರ್ದು. ಆರ್ಥಿಕ ವಿಚಾರ ಆರ್ಥಿಕವಾಗೇ ಉಳ್ಕೋಬೇಕು. ಹಿಂದೆ ನಾವು ಆರ್ಥಿಕ ಆಯೋಗಗಳನ್ನ, ಹಣಕಾಸು ಆಯೋಗಗಳು ನೀವು ಕೇಳಿರ್ಬೋದು, ಚರ್ಚೆ ಮಾಡ್ತಿರ್ಲಿಲ್ಲ. ಅವರು ಬರೀ ಹಂಚಿಕೆ ಮಾಡ್ಬಿಡೋರು ಅಷ್ಟೇ. ಈಗಲೂ ನಾವು ಹಣಕಾಸು ಆಯೋಗಕ್ಕೆ ತುಂಬಾ ಅಧಿಕಾರ ಕೊಟ್ಟಿದ್ದೀವಿ. ಅವರು ನಿಷ್ಪಕ್ಷಪಾತವಾಗಿ ಹಂಚಬೇಕು, ಗೊತ್ತಾಯ್ತೆ? ಅಲ್ಲಿ ರಾಜಕೀಯ ಬರಬಾರ್ದು. ಅನುದಾನ ಹಂಚಿಕೆ ಕಾಲದಲ್ಲಿ ಮಾತ್ರ ರಾಜಕೀಯ ಬರಬಾರ್ದು. ಈಗೇನಾಗಿದೆ, ರಾಜಕೀಯ ಬಂದ್ಬಿಟ್ಟಿದೆ. ಅದು ತಪ್ಪೋ ಸರಿಯೋ ಬೇರೆ ವಿಚಾರ. ನನಗೆ ಇಲ್ಲಿ ಯಾವ ರಾಜಕೀಯ ಪಕ್ಷ ಅನ್ನೋದು ಮುಖ್ಯ ಅಲ್ಲ. ನನಗೆ ಜನರಿಗೆ ನಿಮಗೆ ಸುಖ ಕೊಡಬೇಕು, ನೆಮ್ಮದಿ ಕೊಡಬೇಕು ಅಂದ್ರೆ ನೀವು ರಾಜಕೀಯ ಮರೆತು ಕೆಲಸ ಮಾಡಬೇಕು. ಹೌದು.
ಸರ್, ಇನ್ನೊಂದ್ ಕಡೆ ಈ ಗ್ಯಾರಂಟಿಗಳಿಂದಾಗಿ ಎಲ್ಲೋ ಒಂದ್ ಕಡೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಕಡಿತ ಆಗಿದೆ. ಅದರ ಜೊತೆಯಲ್ಲಿ ಈ ಕೃಷಿ ಕಾರ್ಮಿಕರ ಕೊರತೆ ಕೂಡ ಎದುರಾಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ನಿಮ್ಗೆ ಏನ್ ಅನ್ಸುತ್ತೆ ಸರ್? ಗ್ಯಾರಂಟಿ ಸ್ಕೀಮ್ಗಳಿಂದಲೇ ಹಂಗಾಯ್ತಾ? ಇಲ್ಲ ಇಲ್ಲ, ನಾನು ಅದನ್ನು ಒಪ್ಪಲ್ಲ. ಗ್ಯಾರಂಟಿ ಸ್ಕೀಮಿಂದ ಉದ್ಯೋಗ ಕಡಿಮೆ ಆಗಿದೆ ಅಂತ ಅನ್ನಲ್ಲ. ಒಂದೇನು ಅಂದರೆ ಅದರಲ್ಲಿ ಒಂದು ಮಾನಸಿಕ ಒಂದು ಒತ್ತಡವೂ ಇದೆ. ಮನುಷ್ಯನಿಗೆ ಹಸುವಾದರೆ ಮಾತ್ರ ದುಡಿತಾನೆ, ಇಲ್ದರೆ ದುಡಿಯೋದಿಲ್ಲ ಅವನು. ನೀವು ಯಾರನ್ನೇ ನೋಡಿ, ಮನೇಲಿ ಯಾರನ್ನ ಗಂಡಸರು ಹುಡುಗರು ಇದ್ದರೆ 2 ಹೊತ್ತು ಊಟ ಹಾಕ್ಬಿಡಿ, ಅವ್ನು ನೆಮ್ಮದಿ ಊಟ ಮಾಡ್ಕೊಂಡು ಇರ್ತಾನೆ, ಕೆಲಸ ಮಾಡೋಕ್ಕೆ ಹೋಗಲ್ಲ. ಅದೇ ನೀವು ಅವನು ಊಟ ಹಾಕ್ಲಿಲ್ಲ ಅಂದರೆ ಊಟನ ಹುಡುಕ್ತಾನೆ. ಯಾಕೆ ಅಂದರೆ ಅವನಿಗೆ ಹಸು ಗೊತ್ತಾಗುತ್ತೆ. ಅವಾಗ ಹಸು ಗೊತ್ತಾದರೆ ದುಡಿಯಕ್ಕೆ ಹೋಗ್ತಾನೆ. ಇದು ಸಮಾಜದಲ್ಲೂ ಕೆಲಸ ಮಾಡುವಂಥದ್ದು. ಗ್ಯಾರಂಟಿ ಸ್ಕೀಮ್ಗಳು ಹೇಗಿರಬೇಕು ಅಂದರೆ ಅವನು ಹಸುವನ್ನು ಮೀರುವಷ್ಟಿರಬೇಕೇ ಹೊರತು ನೆಮ್ಮದಿ ಕೊಡಬಾರ್ದು. ನೆಮ್ಮದಿ ಕೊಡಲಿಲ್ಲ ಅಂದರೆ ಅವನು ಹೋಗ್ತಾನೆ, ಹುಡ್ಕೊಂಡು ಹೋಗ್ತಾನೆ. ಆಮೇಲೆ ಇನ್ನೂ ಒಂದು ತೊಂದರೆ ಏನು ಅಂದರೆ ನಾವು ಎಲ್ಲ ರಂಗದಲ್ಲಿ ಯಂತ್ರಗಳನ್ನು ಬಳಸೋದನ್ನು ಜಾಸ್ತಿ ಮಾಡಿಬಿಟ್ಟಿದ್ದೀವಿ. ಮಾನವ ಶಕ್ತಿಯನ್ನು ಹೆಚ್ಚು ಬಳಸೋದು ನಡೀತಾ ಇಲ್ಲ. ಆಮೇಲೆ ಇನ್ನೊಂದೇನು, ಯಂತ್ರಗಳು ಎಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಕೌಶಲ್ಯತೆ ಅಷ್ಟೇ ಜಾಸ್ತಿ ಆಗಿಲ್ಲ. ಅಂದರೆ ಜನರಿಗೆ ಆ ಯಂತ್ರಗಳನ್ನು ಬಳಸಿ ನನ್ನ ಹಣ ಸಂಪಾದನೆ ಮಾಡ್ಬೋದು ಅದನ್ನು ನಾವು ಕಳಿಸ್ತಾ ಇಲ್ಲ. ಯಂತ್ರ ಒಂದು ಕಡೆ ಇದೆ, ಮನುಷ್ಯ ಒಂದು ಕಡೆ ಇದ್ದಾನೆ. ಅದಕ್ಕೆ ನೀವು ಕೂಲಿಯವ್ರು ಸಿಗಲ್ಲ ಅಂತೀವಿ. ಕೂಲಿಯವ್ರು ಯಾಕೆ ಸಿಗಲ್ಲ ಅಂದ್ರೆ ಈಗಿನ ಕಾಲದಲ್ಲಿ ನೀವು ಹಿಂದಿನ ತರ ಕೂಲಿ ಕೊಟ್ರೆ ಅವನಿಗೇನು ಆಗದೇ ಇಲ್ಲ, ಬದುಕಕ್ಕೆ ಆಗಲ್ಲ ಅವನು. ಆಮೇಲೆ ನೀವೇನ್ ಮಾಡಿದಿರಿ, ಯಂತ್ರನ ಬಳಸಿ ಅವನಿಗೆ ಯಂತ್ರ ತಂದ್ಕೊಡಿ, ನಾ ಕೆಲಸ ಮಾಡ್ತೀನಿ ಅಂತಾನೆ. ಇದು ಈ ಸಮಸ್ಯೆ ಇದೆಯಲ್ಲ, ಇದು ಯಾಂತ್ರಿಕತೆ ಮತ್ತು ಮಾನವ ಶಕ್ತಿಯ ಬಳಕೆ, ಇದೆರಡರ ನಡುವೆ ಸಮನ್ವಯ ಇಲ್ಲ. ನಿರುದ್ಯೋಗ ಅನ್ನೋದು ಆ ಥರ ಸೃಷ್ಟಿಯಾಗಿದೆಯೇ ಹೊರತು ಹಿಂದಿನ ನಿರುದ್ಯೋಗಗಳು ಬೇರೆ ಇತ್ತು, ಈಗಿನ ನಿರುದ್ಯೋಗವೇ ಬೇರೆ. ಹೂಡೆತ್ತಬೇಕು, ತುಂಗಭದ್ರಾದಲ್ಲಿ ಹೂಡೆತ್ತಬೇಕು ಅಂದ್ರೆ ಯಾರು ಏನು ಹೋಗಿ ಎಲ್ಲರೂ ಗಾರೆ ತಗೊಂಡು ಹಾರೆ ಇದರ ತಗೊಂಡೋಗ್ತಾರೆ. ನಮ್ಮ ಮಂಕ್ರಿ ತಗೊಂಬನ್ರಿ JCB ಅಂತಾರೆ. ಯಾಕೆ ಅಂದ್ರೆ ನಾವು ಯಾಂತ್ರಿಕತೆಗೆ ಹೊಂದ್ಕೊಂಡ್ಬಿಟ್ಟಿದೀವಿ. ಜನನೇ ಯಂತ್ರ ತಗೊಂಡ್ರೆ ಮಾಡಿಸಿ ಅಂತಾರೆ. ಇದು ಚರಂಡಿ ತೋಡ್ಬೇಕು ಅಂದ್ರೆ JCB ಬೇಕು, ಜನ ಬರಲ್ಲ. ಯಾತಕ್ಕೆ ಅಂದ್ರೆ ನಾವು ಯಾಂತ್ರಿಕತೆಯನ್ನ ಹೆಚ್ಚು ಬೆಳೆಸಿ ಅವ್ರಿಗೆ ಅದು ಕಲಿಸ್ಬಿಟ್ಟಿದೀವಿ. ನಿರುದ್ಯೋಗ ಈಗೇನಿದೆ ಅಂದ್ರೆ ಯಾವನಿಗೆ ಕುಶಲಕರ್ಮಿ ಆಗಿರ್ತಾನೆ, ಕೆಲಸ ಗೊತ್ತಿರುತ್ತೆ, ಯಂತ್ರ ಬಳಸಕೊಳ್ತಾನೆ, ಅವನಿಗೆ ಉದ್ಯೋಗದ ಸಮಸ್ಯೆ ಇಲ್ಲ. ಯಾರಿಗಿದೆಲ್ಲ ಬಳಸಕ್ ಬರಲ್ಲ, ಕೌಶಲ್ಯ ಇಲ್ಲ, ಅವರು ನಿರುದ್ಯೋಗಿಗಳಾಗ್ತಾರೆ. ಸರ್, ಇನ್ನೊಂದು ನಾವು ಆಗ್ಲಿಂದ ಒಂದು ಲೀಸ್ಟ್ ಅನ್ನ ನೋಡಿದ್ವಿ. ಅಂದ್ರೆ ಸರ್ಕಾರದ ಆದಾಯ ಎಷ್ಟು, ಯಾವುದಕ್ಕೆ ಎಷ್ಟನ್ನ ಖರ್ಚು ಮಾಡ್ತಾ ಇದೆ, ಅದರಲ್ಲಿ ಬಹಳ ಮುಖ್ಯವಾಗಿ ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಎಷ್ಟೆಷ್ಟು ಖರ್ಚು ಮಾಡ್ತಾ ಇದೆ ಅಂತ ನೋಡಿದಂತ ಸಂದರ್ಭದಲ್ಲಿ ಈ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿಗೆ ಅತಿ ಹೆಚ್ಚಿನದಾಗಿ ನಾವು ಶೇಕಡಾವಾರು ನೋಡಿದಂತ ಸಂದರ್ಭದಲ್ಲಿ ಜಾಸ್ತಿ ಅದಕ್ಕೆ ಖರ್ಚು ಮಾಡಲಾಗ್ತಾ ಇದೆ. ಹಾಗಾಗಿ ಮೊದಲಿಗೆ ಗೃಹಲಕ್ಷ್ಮಿ, ತದನಂತರ ಗೃಹ ಜ್ಯೋತಿ, ಎರಡಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ದ ಸರ್ಕಾರ ಅಂತ. ಅದು ಏನಾಗಿದೆ, ಗೃಹಲಕ್ಷ್ಮಿ ನಾನು ಹೆಚ್ಚು ಹೇಳಲ್ಲ. ಯಾಕೆಂದರೆ ಅದು ಮಹಿಳೆಯರಿಗೆ ಹಣ ಕೊಡೋದು ಅಂತ. ಹಣ ನಾನು ಮೊದಲಿಂದ ಕೊಡೋದನ್ನು ಅಷ್ಟಿದು ಮಾಡಲ್ಲ. ಯಾಕೆಂದರೆ ಹಣ ಕೊಡೋದಕ್ಕೆ ಜೊತೆಗೆ ಹಣವನ್ನು ಹೇಗೆ ವೆಚ್ಚ ಮಾಡಬೇಕು ಅನ್ನೋದನ್ನ ಜ್ಞಾನ ಕೊಡ್ಬೇಕು ನಾವು. ಇಲ್ದರೆ ಅವ್ರೇನು ಮಾಡ್ತಾರೆ, TV ತಂದ್ವಿ, ಅದು ತಂದ್ವಿ, ಇದು ತಂದ್ವಿ, ರೆಫ್ರಿಜರೇಟರ್ ತಂದ್ವಿ, ಈ ಥರದ್ದು ಖರ್ಚಾಗಿ ಹೋಗುತ್ತೆ. ನಾವು ಕೆಲವನ್ನ ಅನುತ್ಪಾದಕ ವಸ್ತುಗಳು ಅಂತ ಹೇಳೋದು, ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ಅದು ಆಗಬಾರ್ದು. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಆಗ್ಬಿಟ್ರೆ ಈ ಸಮಸ್ಯೆ ಬರುತ್ತೆ, ಗೊತ್ತೈತೆ. ಆದರೆ ನೀವು ಖರ್ಚು ಮಾಡೋಕ್ಕಿಂತ ಮೊದಲು ಯೋಚನೆ ಮಾಡಬೇಕು ಇವನ್ನೆಲ್ಲ. ಇಲ್ದಿದ್ರೆ ಈ ಸಮಸ್ಯೆಗಳು ಬಂದೇ ಬರುತ್ತೆ. ಗೃಹಲಕ್ಷ್ಮಿ ಆಗಲಿ, ಗೃಹ ಜ್ಯೋತಿ ಆಗಲಿ, ಗೃಹ ಜ್ಯೋತಿಲೂ ನಾವೇನು ಮಾಡಿದ್ವಿ, ಮನೆಗೆ ಕೊಟ್ಟಿದ್ದು ನಾವು ಒಪ್ತೇನೆ, ಇಲ್ಲ ಅನ್ನಲ್ಲ. ಅದ್ರ ಜೊತೆಗೆ ಕೈಗಾರಿಕೆಯವರು ಕೇಳಿದ್ರು ಸೋಲಾರ್ ಅವರ್ ಅಂತ. ಅಂದರೆ ಸೂರ್ಯನ ವಿದ್ಯುತ್ ಜಾಸ್ತಿ ಇದ್ದಾಗ
ನಮಗೆ ಕಡಿಮೆ ರೇಟಲ್ಲಿ ಕೊಡಿ, ಉಳಿದ ಇದರಲ್ಲಿ ಡೇಟ್ ಜಾಸ್ತಿ ಮಾಡಿ. ಅದನ್ನ ಮಾಡಲೇ ಇಲ್ಲ ಇವರು. ಯಾಕೆಂದ್ರೆ ಕೈಗಾರಿಕೆ ವಾಣಿಜ್ಯವರು ನಮಗೆ ಹಣ ಕೊಡೋರು, ಗೊತ್ತೈತೆ. ಅವರು ವಿದ್ಯುತ್ ತಗೊಂಡು ನಮಗೆ GST ಮೂಲಕ ತುಂಬ್ತಾರೆ ನೀರ ಹಣನ. ನೀವೇನ್ ಮಾಡಿದ್ರಿ? ಬರೀ ಗೃಹಲಕ್ಷ್ಮಿ ಕೊಟ್ಬಿಟ್ರಿ, ಗೃಹಜ್ಯೋತಿನ 200 ಯೂನಿಟ್. ಕೈಗಾರಿಕೆಯವ್ರಿಗೆ ಏನು ಮಾಡಲಿಲ್ಲ. ಅವ್ರ ಮೇಲೆ ನೀವು ತಿರ್ಗಾ ಕ್ರಾಸ್ ಸಬ್ಸಿಡಿ ಹಾಕಿದ್ರಿ, ಅವ್ರ ಮೇಲೆ ಇನ್ನೂ ಹೆಚ್ಚಿನ ಹೊರೆ ಹಾಕಿದ್ರಿ. ಅವರು ಉತ್ಪಾದನೆ ಹೇಗ್ ಮಾಡಕ್ಕಾಗುತ್ತೆ? ಯಾಕೆಂದ್ರೆ ಎರಡು ಕೆಲಸಗಳು ಒಟ್ಟಿಗೆ ನಡಿಬೇಕು. ನಾನು ಗ್ಯಾರಂಟಿ ಸ್ಕೀಮ್ ಬೇಡ ಅಂತ ಹೇಳಲ್ಲ, ಆದ್ರೆ ನೀವು ಕೈಗಾರಿಕೆಯವರಿಗೆ, ವಾಣಿಜ್ಯದವ್ರಿಗೆ ಯಾಕೆ ನೀವು ಯಾವುದೇ ರಿಯಾಯಿತಿನ ಎಕ್ಸ್ಟೆಂಡ್ ಮಾಡಲಿಲ್ಲ? ಮಾಡಿದ್ರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ. ನಿಮಗೆ GST ರೂಪದಲ್ಲಿ ಅವ್ರು ದುಡ್ಡು ಕೊಟ್ಬಿಡೋರು ಅವರು. ಯಾಕೆಂದ್ರೆ ಕೈಗಾರಿಕೆಗೆ ನಾವು ಖರ್ಚು ಮಾಡಿದ್ರೆ ಹಣ ಅಥವಾ ವಿದ್ಯುತ್ತು ₹1 ಖರ್ಚು ಮಾಡಿದ್ರೆ ₹1 ವಾಪಸ್ ಬರುತ್ತೆ. ಗ್ಯಾರಂಟಿ ಸ್ಕೀಮ್ ಅಲ್ಲಿ ಕೊಟ್ರೆ ₹1 ಕೊಟ್ರೆ ಬರೋಲ್ಲ, ನಿಜ. ಹಾಗನ್ಬಿಟ್ಟು ನೀವು ಕೊಡಬೇಡಿ ಅಂತ ನಾ ಹೇಳಲ್ಲ. ನೀವು ಕೊಡೋಂಗಿದ್ರೆ ಅವ್ರಿಗೆ ಕಡಿಮೆ ಕೊಡಿ, ಇವ್ರಿಗೆ ಜಾಸ್ತಿ ಕೊಡಿ. ಅವಾಗ ನಿಮಗೆ ನೀವು ಗ್ಯಾರಂಟಿ ಸ್ಕೀಮ್ಗೆ ಏನ್ ಖರ್ಚು ಮಾಡ್ತಿರೋ ಅದನ್ನ ಕೈಗಾರಿಕೆಯವರು ತುಂಬಿಕೊಡ್ತಾರೆ. ಈಗಲೂ ಕ್ರಾಸ್ ಸಬ್ಸಿಡಿ ಮೂಲಕ ಅವರೇ ತುಂಬ್ತಾ ಇರೋದು. ನಾವು ಅದನ್ನ ಮರಿತಾ ಇದ್ದೀವಿ. ಯಾಕೆಂದ್ರೆ ಕ್ರಾಸ್ ಸಬ್ಸಿಡಿ ವಿದ್ಯುತ್ ಕಾಯ್ದೆ ಪ್ರಕಾರ +20% ಆರ್ -20% ಅಷ್ಟರಲ್ಲೇ ಇರಬೇಕು ಅಂತಿದೆ. ಎಲ್ಲಿದೆ? 100% ಹೋಗಿದೆ. ಕೈಗಾರಿಕೆಯವರು ಏನೋ ನಮ್ಮವರು ಸುಮ್ಮನೆ ಇದ್ದಾರೆ ಅವರಷ್ಟೇ. ಆದ್ರೆ ನೀವು ಆರ್ಥಿಕವಾಗಿ ಲೆಕ್ಕ ಹಾಕಿದ್ರೆ ತಪ್ಪದು. ಅವನ ಈಗ ನಾನು ₹7 ಕಟ್ತೀನಿ ಅಂದ್ರೆ ಅವನು ₹14 ಯಾಕ್ರಿ ಕಟ್ಟಬೇಕು? ಅಲ್ವಾ? ಅವ್ನು ಕೇಳೋದು ಸಹಜ. ಆದ್ರಿಂದ ಸರ್ಕಾರ ಮಾಡಬೇಕಾದ ಕೆಲಸ ಏನು ಅಂದ್ರೆ ಕೈಗಾರಿಕೆಗಳಿಗೆ ಏನು ರಿಯಾಯಿತಿ ಕೊಡಬೇಕು ಅದನ್ನ ಅವ್ರಿಗೆ ಎಕ್ಸ್ಟೆಂಡ್ ಮಾಡಬೇಕು. ಆಮೇಲೆ ನೀವು ಗ್ಯಾರಂಟಿ ಸ್ಕೀಮ್ ಕಂಟಿನ್ಯೂ ಮಾಡಿ, ಏನಾಗಲ್ಲ, ಬರುತ್ತೆ ಆದಾಯ. ಹೌದು ಸರ್. ಇನ್ನೊಂದು, ಇವಾಗ ಗ್ಯಾರಂಟಿ ಸ್ಕೀಮ್ ಅನ್ನ ಅನೌನ್ಸ್ ಮಾಡಿದಾದ್ಮೇಲೆ ಎಲ್ಲರೂ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಅದನ್ನ ಕೊಡ್ದಲೇ ಇದ್ರೆ ಹೆಂಗಪ್ಪ ಜೀವನ ಅನ್ನೋ ಲೆಕ್ಕಾಚಾರಕ್ಕೆ ಎಷ್ಟೋ ಜನ ಇದ್ದಾರೆ. ಈ ಗೃಹ ಜ್ಯೋತಿ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಸರ್ ಈ ಸಂದರ್ಭದಲ್ಲಿ? ಪ್ರಸ್ತುತವಾಗಿ ಎಷ್ಟು ಇಂಪಾರ್ಟೆಂಟ್ ಗೃಹ ಜ್ಯೋತಿ ಅನ್ನೋದು? ಹೌದು. ಏನಾಗುತ್ತೆ ಅಂದ್ರೆ ಗೃಹ ಜ್ಯೋತಿ ಮೊದ್ಲೇನಾಗ್ತಿತ್ತು, 200 ನಾವು ದುಡ್ಡು ಕಟ್ಟಬೇಕು ಅಂತ ಬಂದಾಗ ನಾವು 4 ಬಲ್ಬ್ ಹಾಕ್ತಿರ್ಲಿಲ್ಲ. ಒಂದೇ ಬಲ್ಬಲ್ಲಿ ಮಕ್ಕಳನ್ನೆಲ್ಲ ಅಲ್ಲೇ ಓದ್ಕೊಂಡ್ರು ಅಂದ್ಬಿಡ್ತೀವಿ. ಈಗೇನ್ ಮಾಡಿದ್ವಿ, 200 ಯೂನಿಟ್ ಇದೆ ಅನ್ಬಿಟ್ಟು 4 ಬಲ್ಬ್ ಹಾಕಿದ್ವಿ, ಗೊತ್ತಾಯ್ತಾ? ಆಮೇಲೆ ಏನ್ ಮಾಡಿದ್ವಿ, ಫ್ರಿಡ್ಜ್ ಇದ್ದ ಮನೇಲಿ ಫ್ರಿಡ್ಜ್ ತಂದಿಟ್ಕೊಂಡ್ರು. ಹೇಗಿದ್ರು ಕರೆಂಟ್ ಇದೆಯಲ್ಲ ಅಂತ. ಇದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಯ್ತು. ಆ ಕುಟುಂಬದ ಮೇಲೆ ಸಾಲದ ಹೊರೆ ಜಾಸ್ತಿ ಆಯ್ತು. ನಿಮ್ದು ಸರ್ಕಾರದ ಸಾಲ ಇರಲಿ, ಅವ್ರ ಮೇಲೂ ಸಾಲದ ಹೊರೆ ಆಯ್ತು. ಈ ನಿಮ್ಗೆ ಹೇಳ್ಬೇಕು ಅಂದ್ರೆ LPG ಕ್ರೈಸಿಸ್ ಬಂದಾಗ, ಕಡಿಮೆ ಇದಾಗ್ಬಿಟ್ಟಾಗ ಸರಬರಾಜು, ಎಷ್ಟೋ ಜನ ಎಲೆಕ್ಟ್ರಿಕ್ ಸ್ಟವ್ ಕೊಟ್ಟೋದ್ರು. ಎಲೆಕ್ಟ್ರಿಕ್ ಸ್ಟವ್ ಬೆಲೆ 4 ಪಟ್ಟು ಜಾಸ್ತಿ ಆಗ್ಬಿಡ್ತು. ಆದ್ರೂ ತಗೊಂಡ್ರು ಅವರು. ಯಾಕೆಂದ್ರೆ ಅವ್ರು ಬದುಕ್ಬೇಕಲ್ವ, ಕರೆಂಟ್ ಇದೆ. ಕರೆಂಟ್ ಇರೋವಾಗ ಯಾವ್ದು ಬಿಡ್ತಾರೆ? ಅದರಿಂದನೇ ನಾನು ಹೇಳೋದು, ನೀವು ಯಾವುದೇ ಸ್ಕೀಮಲ್ಲಿ ಏನಾದರೂ ಕೊಡಬೇಕಾದ್ರೆ ಅದು ಸಮಾಜಕ್ಕೆ ಮತ್ತೆ ಕೊಡೋ ಹಾಗಿರ್ಬೇಕು. ಅದು ಬಳಸೋದಲ್ಲ ಬರೀ. ಈಗ ಹಿಂದೆ ನಮ್ಮ ಹಿರಿಯರು ಹೇಳ್ತಿದ್ರು, ನದಿಗೆ ಹಣ ಹಾಕೋರು. ನೀವು ನೋಡಿದ್ರು ಇಲ್ವ? ಹಿಂದೆ ಕಾವೇರಿ ಅಂದ್ಬಿಟ್ಟು ನೀರ್ ಹಾಕ, ಆ ದುಡ್ಡು ಹಾಕೋವಾಗ್ಲೂ ಎಣಸ್ಬಿಟ್ಟು ಹಾಕೋರು. ಏನ್ ಸುಮ್ನೆ ಎಸಿತಿರ್ಲಿಲ್ಲ. ದಾನ ಕೊಡ್ಬೇಕಾದ್ರೆ ಎಣಿಸ್ತಿದ್ರು ಆ ಕಾಲದಲ್ಲಿ. ನೀವು ಕರೆಂಟ್ ₹1000 ಖರ್ಚು ಮಾಡೋವಾಗ ಎಣಿಸ್ಬೇಡ್ವಾ? ಎಣಿಸ್ಲೇಬೇಕು. ಅರೆ ಯಾರಕ್ಕೆ ಕೊಡ್ತೀವಿ, ಏನು ಅವರು ಅದನ್ನ ಹೇಗ್ ಬಳಸ್ಕೊತಾರೆ? ಆಯ್ತು, ನೀವು ಸ್ಕೀಮ್ ಮಾಡಿದ್ರೆ ಅದನ್ನ ರಿವ್ಯೂ ಮಾಡಿದ್ದೀರಾ? ಎಷ್ಟು ಜನ ಅದನ್ನ ಬಳಸ್ಕೊಂಡ್ರು, ಹೇಗಾಯ್ತು? ಬರೀ ಪ್ರಚಾರ ತಗೊಳ್ಳೋದು ಬೇರೆ ವಿಚಾರ. ಅವ್ರು ಅದ್ ಮಾಡಿದ್ರು ಇದು ಮಾಡಿದ್ರು ಅಂತ. ಪ್ರಚಾರ ಅಲ್ಲ ಮುಖ್ಯ. ನೀವು ಕೊಟ್ಟ ಇದು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಆರ್ಥಿಕವಾಗಿ ಅವ್ರ ಬೆಳವಣಿಗೆ ಏನಾಗಿದೆ, ಪರ್ಸೆಂಟೇಜ್ ಇದೆಯಾ, ದುರುಪಯೋಗ ಎಷ್ಟಾಯ್ತು, ಪರ್ಸೆಂಟೇಜ್ ಇದೆಯಾ, ಎಲ್ಲ 100% ಎಲ್ಲರೂ ಸದುಪಯೋಗ ಪಡಿಸ್ಕೊಂಡ್ರಲ್ಲ, ಗೊತ್ತಾಯ್ತಾ? ಅದರಿಂದ ಫಾಲೋ ಅಪ್ ಮಾಡಬೇಕು. ಎವ್ರಿ ಮಂತ್ ಯು ಶುಡ್ ಡೂ ಇಟ್. ಈಗ ನಾನು ನಮ್ಮ ಮನೆ ಖರ್ಚು ಬಂತು ಅಂದ್ರೆ ನೆಕ್ಸ್ಟ್ ಮಂತ್ ನಾನೇನ್ ಮಾಡ್ತೀನಿ, ಯಾವ್ದನ್ನು ಒಂದನ್ನು ಕಟ್ ಮಾಡಾಕ್ತೀನಿ. ಯಾಕೆಂದ್ರೆ ನಾನು ದುಡ್ಡಿರಲ್ಲ. ನಾನು ಈ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರು
ಸರ್ ಇನ್ನೊಂದು ಲಾಸ್ಟ್ ಪ್ರಶ್ನೆ, ಇವಾಗ ಸಿದ್ದರಾಮಯ್ಯನವ್ರು ಬೈಯಲ್ಲ. ಸರ್ಕಾರದಲ್ಲಿ ಪ್ರಸ್ತುತ ವಿದ್ಯುತ್ ಸರಬರಾಜು ಅಥವಾ ವಿದ್ಯುತ್ತನ್ನ ಹೇಗೆ ಉತ್ಪಾದನೆ ಮಾಡ್ತಾರೆ ಅದೇನಾದ್ರೂ ಮುಂದುವರೆದಿದ್ಯಾ? ಅದರಲ್ಲಿ ಏನಾದ್ರೂ ಸರ್ಕಾರ ಮುಂದುವರೆದು ಆ ಒಂದು ನಿಟ್ಟಿನಲ್ಲಿ ಪರಿಷ್ಕರಣೆ ಮಾಡೋದಕ್ಕೆ ಏನಾದ್ರೂ ಹೋಗ್ತಿದ್ಯಾ? ಅದ್ರಲ್ಲಿ ಲಾಸ್ ಏನಾದ್ರೂ ಕಾಣ್ತಾ ಇದೆಯಾ ಅಂತ ವಿದ್ಯುತ್ ಸರಬರಾಜಿನಲ್ಲಿ? ಅದು ಏನಾಗುತ್ತೆ ಅಂದರೆ, ಅದು ಪ್ರಾಬ್ಲಮ್ ಏನು ಅಂದರೆ, ನಮಗೆ ವಿದ್ಯುತ್ ಉತ್ಪಾದನೆ ತೊಂದರೆ ಇಲ್ಲ. ಈಗ ವಿದ್ಯುತ್ ಉತ್ಪಾದನೆ ಕೊರತೆ ಏನಿಲ್ಲ ನಮಗೆ. ಸೋಲಾರ್ ತುಂಬ ಬರ್ತಾ ಇದೆ, ಆದರೆ ವಿತರಣೆಯಲ್ಲಿ ಸರಿಯಾಗಿಲ್ಲ, ಗೊತ್ತಾಯ್ತೆ. ಆಮೇಲೆ ಸೋರಿಕೆ ಜಾಸ್ತಿ. ನಿಮಗೆ ವಿದ್ಯುತ್ ನಷ್ಟನ ಕಡಿಮೆ ಮಾಡ್ಬೋದು. ಕಡಿಮೆ ಮಾಡಬೇಕು ಅಂದರೆ ಅದರಲ್ಲಿ ಬಂಡವಾಳ ಹೂಡಬೇಕು. ಫಾರ್ ಎಕ್ಸಾಂಪಲ್ KPTCL ಅಲ್ಲಿ ಬಂಡವಾಳ ಹೂಡೋಕ್ ದುಡ್ಡಿಲ್ಲ, ನಾವು ಬಂಡವಾಳ ಹೂಡಿಲ್ಲ. ಹೂಡದೆ ಇದ್ರೆ ವಿದ್ಯುತ್ ನಷ್ಟ ಕಡಿಮೆ ಆಗಲ್ಲ. ಕಡಿಮೆ ಆಗದಿದ್ರೆ ಜನರಿಗೆ ನಾವು ಕೊಡಕ್ಕಾಗಲ್ಲ. ನೋಡಿ, ಸೋಲಾರು ಓಪನ್ ಮಾರ್ಕೆಟ್ ಅಲ್ಲಿ 1 ಯೂನಿಟ್ಗೆ 2.5 ರೂಪಾಯಿ, ಆದರೆ ನಾವು ಕೊಡ್ತಾ ಇರೋದು ಎಷ್ಟು? 7 ರೂಪಾಯಿ 9 ರೂಪಾಯಿ. ಅಷ್ಟು ದುಡ್ಡು ಯಾಕೆ ಕೊಡಬೇಕು ಅಂದ್ರೆ ಮಧ್ಯದಲ್ಲಿ ಸೋರಿಕೆ. ಅದು ಈಗೇನಾಗುತ್ತೆ, ಓಪನ್ ಮಾರ್ಕೆಟ್ ಅಲ್ಲಿ ನಿಮಗೆ ಕಡಿಮೆ ರೇಟಿಗೆ ಸಿಕ್ಕಿದಾಗ ಯಾಕೆ ಇವರೆಲ್ಲ ಖಾಸಗೀಕರಣನ ವಿರೋಧ ಮಾಡ್ತಾರೆ ಅಂದ್ರೆ ಈ ಕಾರಣಕ್ಕೆ. ಯಾಕೆ ಅಂದ್ರೆ ಅವನು ಖಾಸಗಿ ಬಂದ್ರೆ ಮಧ್ಯವರ್ತಿಗಳಿಗೆ ಅವಕಾಶ ಇರಲ್ಲ. ಅವನು 2.5 ರೂಪಾಯಿ ಕರೆಂಟ್ ತಗೋತಾನೆ, 3 ರೂಪಾಯಿ ಮಾರ್ತಾನೆ. ನಿಮಗೂ ಲಾಭ, ಅವನಿಗೂ ಲಾಭ, ಸರ್ಕಾರಕ್ಕೇನು ಇಲ್ಲ, ಗೊತ್ತಾಯ್ತೆ. ಆ ಖಾಸಗೀಕರಣ ವಿರೋಧ ಮಾಡೋರು ನಾನು ತಪ್ಪು ಅನ್ನಲ್ಲ, ಯಾಕೆಂದ್ರೆ ಸರ್ಕಾರಿ ಇಲಾಖೆಯಲ್ಲಿ ಇರೋದು ಒಳ್ಳೇದು. ಆದ್ರೆ ಅದಕ್ಷತೆಯನ್ನು ಸರ್ ಮಾಡೋರು ಯಾರು? 47,000 ಕೋಟಿ ಈಗ ಉಳ್ಕೊಂಡಿದೆಯಲ್ಲ ಬಾಕಿ, ಕೊಡೋರು ಯಾರು? ನೀವು ನೋಡಿದ್ರೆ ಲೋಕಾಯುಕ್ತ ಅದು ತೆಗೆದು ನೋಡಿದ್ರೆ ಆ ಲೋಕಾಯುಕ್ತದಲ್ಲಿ ಇಂಜಿನಿಯರ್ಗಳೇ ಜಾಸ್ತಿ ಸಿಗಾಕೊಂಡಿರೋರು. ಸರ್ ಸಾರಿ, ನೀವು ಬಹಳ ಮಾತಾಡ್ತಾ ಇದ್ರಿ ಅನ್ಸುತ್ತೆ, ಬಟ್ ಕ್ಷಮೆ ಇರಲಿ. ಬಟ್ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಸರ್. ಸಮಯಾವಕಾಶ ತುಂಬಾ ಕಡಿಮೆ ಇದೆ ನಮ್ಮಲ್ಲೂ ಕೂಡ, ಮತ್ತೆ ಬುಲೆಟಿನ್ ಸ್ಟಾರ್ಟ್ ಆಗ್ಬೇಕು. ಹಾಗಾಗಿ ಧನ್ಯವಾದಗಳು ಸರ್, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ, ನಮ್ಮ ಜೊತೆ ಜಾಯ್ನ್ ಆಗಿ ಮಾತನಾಡಿದಕ್ಕಾಗಿ. ನಮಸ್ತೆ, ಥ್ಯಾಂಕ್ ಯು. ಎಸ್, ನೋಡಿ, ಇವಾಗ ಸರ್ಕಾರ ಪರಿಷ್ಕರಣೆ ಮುಂದಾಗಿದೆ. ಆದ್ರೆ ಈ ಪರಿಷ್ಕರಣೆ ಎಷ್ಟರ ಮಟ್ಟಿಗೆ ಸರಿ, ಯಾರ್ಯಾರು ಅರ್ಹರು ಯಾರ್ಯಾರು ಅನರ್ಹರಷ್ಟೇ ಫಿಲ್ಟರ್ ಆಗ್ತಾರಾ? ಅದನ್ನ ಹೊರತುಪಡಿಸಿ ಬಡವರು ಮಧ್ಯಮ ವರ್ಗದವರು ಅವರೂ ಕೂಡ ಫಿಲ್ಟರ್ ಆಗ್ತಾರಾ? ಕಾದು ನೋಡೋಣ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.